ಯೇಸುವೇ ಸ್ತೋತ್ರ. ಹಾಲೆಲುಯ. ಪ್ರಿಯ ಸ್ವರ್ಗೀಯ ತಂದೆಯೇ, ನಮ್ಮನ್ನು ಇಂದು ನಿನ್ನ ದಿವ್ಯ ಸನ್ನಿಧಾನದಲ್ಲಿ ಒಂದುಗೂಡಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು. ನಿನ್ನ ಪ್ರೀತಿ ಮತ್ತು ಕೃಪೆಯಿಂದ ನಮ್ಮ ಹೃದಯಗಳನ್ನು ತುಂಬಿಸು. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ನಿನ್ನ ವಾಕ್ಯ ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದ ಉಂಟಾಯಿತು. ಈ ನಿನ್ನ ವಾಕ್ಯಕ್ಕೆ ಸ್ತುತಿಯನ್ನು ಸಲ್ಲಿಸುತ್ತೇವೆ ತಂದೆಯೇ. ನಮ್ಮ ಈ ಸಭೆಯ ಮೂಲಕ ನಿನ್ನ ಮಹಿಮೆ ಬೆಳಗಲಿ. ಪ್ರತಿ ಹೃದಯದಲ್ಲಿ ಶಾಂತಿಯನ್ನು ಉಂಟು ಮಾಡು. ಯೆರೆಮೀಯ 29ನೇ ಅಧ್ಯಾಯದಲ್ಲಿ ನಿನ್ನ ವಾಕ್ಯ ಇಂತೆನ್ನುತ್ತದೆ, ನೀವು ನನ್ನನ್ನು ಹುಡುಕಿದರೆ ಮತ್ತು ನಿಮ್ಮ ಎಲ್ಲ ಹೃದಯದಿಂದ ನನ್ನನ್ನು ಹುಡುಕಿದರೆ ನೀವು ನನ್ನನ್ನು ಪಡೆಯುವಿರಿ. ಈ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಿನ್ನ ಮಕ್ಕಳು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಆಲೋಚನೆಗಳು ಮತ್ತು ಹೃದಯಗಳು ನಿನ್ನಲ್ಲಿ ಸ್ಥಿರವಾಗಿರಲಿ. ನಾವು ಮಾಡುವ ಪ್ರತಿ ಕೆಲಸವು ನಿನ್ನ ಹೆಸರಿನ ಮಹಿಮೆಗೆ ಸಮರ್ಪಿಸುತ್ತೇವೆ. ಈ ದಿನದ ಆರಾಧನೆ ಮತ್ತು ನಾವು ಈಗ ಕೇಳುವ ಸಂದೇಶ ಆಲಿಸುವಾಗ ನಿನ್ನ ಪವಿತ್ರಾತ್ಮದಿಂದ ನಮ್ಮನ್ನು ತುಂಬಿಸು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮಾಡುತ್ತೇವೆ ತಂದೆಯೇ, ಆಮೆನ್. ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ ಹಾಲೆಲೂಯ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡಾನಾಗಿದ್ದೆ ಕರುಣೆ ತೋರಿದಿ, ಪರಮ ದೃಷ್ಟಿಯ ನೀಡಿದಿ. ಕುರುಡಾನಾಗಿದ್ದೆ ಕರುಣೆ ತೋರಿದಿ, ಪರಮ ದೃಷ್ಟಿಯ ನೀಡಿದಿ. ಕರುಣಾ ಸಾಗರ ಪಾಪಿಯ ರಕ್ಷಿಸ, ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ, ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಲು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಲು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಪ್ರತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಪ್ರತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ
ಯೇಸು ಬರುವಾಗ ನನ್ನ ಸೇರಿಸುವ ಸ್ವರ್ಗ ರಾಜ್ಯದ ಮಹಿಮೆಯಲು. ಯೇಸು ಬರುವಾಗ ನನ್ನ ಸೇರಿಸುವ ಸ್ವರ್ಗ ರಾಜ್ಯದ ಮಹಿಮೆಯಲು. ಆ ಸಮೂಹದಲ್ಲಿ ಅಂದು ಕರ್ತನೊಡನೆ ಹಾಡಿ ಹಾಡಿ ಸಂತೋಷಿಸುವೆ. ಆ ಸಮೂಹದಲ್ಲಿ ಅಂದು ಕರ್ತನೊಡನೆ ಹಾಡಿ ಹಾಡಿ ಸಂತೋಷಿಸುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ ಆರಾಧನೆ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸು ಬರುವಾಗ ನನ್ನ ಸೇರಿಸುವ ಸ್ವರ್ಗ ರಾಜ್ಯದ ಮಹಿಮೆಯಲು. ಯೇಸು ಬರುವಾಗ ನನ್ನ ಸೇರಿಸುವ ಸ್ವರ್ಗ ರಾಜ್ಯದ ಮಹಿಮೆಯಲು. ಆ ಸಮೂಹದಲ್ಲಿ ಅಂದು ಕರ್ತನೊಡನೆ ಹಾಡಿ ಹಾಡಿ ಸಂತೋಷಿಸುವೆ. ಆ ಸಮೂಹದಲ್ಲಿ ಅಂದು ಕರ್ತನೊಡನೆ ಹಾಡಿ ಹಾಡಿ ಸಂತೋಷಿಸುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಆನಂದವೇ ಓ ಆನಂದವೇ ಯೇಸುವಿನಲ್ಲಿ ನನಗೆ ಆನಂದವೇ. 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 ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ.
ಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ 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 ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ 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 ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ 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 ಆನಂದವೇ. ಓ ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ, ಓ ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯಾ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ
ನನಗೆ ಬೇಕಯ್ಯ. ಓ ಎಂದೆಂದಿಗೂ ನೀನಿಲ್ಲದೆ, ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ
ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. ಯೇಸುವಿಗೆ ಸ್ತೋತ್ರವಾಗಲಿ. ಆಮೆನ್. ಹಾಲೆಲೂಯ. ದೇವರು ಹೇಳುತ್ತಾರೆ, ಈ ಋತುವು ದೈವಿಕ ದರ್ಶನಗಳ ಕಾಲವಾಗಿದೆ. ಇವತ್ತು ಬೆಳಿಗ್ಗೆ ಪಾಸ್ಟರ್ ತಾನ್ಯ ಅವರು ಸಹ ಇದೇ ವಿಷಯದಿಂದ ತಮ್ಮ ಬೋಧನೆಯನ್ನು ಆರಂಭಿಸಿದರು. ಹೌದು, ಈ ಸಮಯವು ಯೇಸುವನ್ನು ಭೇಟಿಯಾಗುವ ಸಮಯ. ಬೈಬಲ್ನಲ್ಲಿ ನಾವು ಓದಿದ್ದೇವೆ, ಅನೇಕ ಜನರಿಗೆ ಯೇಸು ಪ್ರತ್ಯಕ್ಷವಾಗುವುದನ್ನು. ಆದರೆ ಇವತ್ತು ನಾನು ಹೇಳುತ್ತೇನೆ, ನೀವು ಅನೇಕರು ಯೇಸುವನ್ನು ಮುಖಾಮುಖಿಯಾಗಿ ಭೇಟಿಯಾಗುವಿರಿ ಅಥವಾ ಯೇಸು ನಿಮಗೆ ಪ್ರತ್ಯಕ್ಷನಾಗುವನು. ಆಮೆನ್. ಹಾಲೆಲೂಯ. ಇಲ್ಲಿ ನೀವು ಅನೇಕರು ನಿಮ್ಮ ಕೈಗಳನ್ನು ಎತ್ತುತ್ತೀರಿ, ಯಾಕೆಂದರೆ ಬೇರೆಯವರು ಕೈ ಎತ್ತುತ್ತಾರೆಂದು, ಬೇರೆಯವರು ಕೈ ಚಪ್ಪಾಳೆ ತಟ್ಟುತ್ತಾರೆಂದು ನೀವು ತಟ್ಟುತ್ತೀರಿ. ಮತ್ತು ಇನ್ನೂ ಕೆಲವರು ಈ ಸಭೆಯಲ್ಲೇ ಹುಟ್ಟಿ ಬೆಳೆದಿದ್ದೀರಿ, ಆದರೆ ನಿಮಗೆ ಯೇಸುವಿನ ಬಗ್ಗೆ, ಆತನ ಪ್ರತ್ಯಕ್ಷನಾಗುವಿಕೆ, ಆತನ ದರ್ಶನದ ಯಾವುದೇ ಸುಳಿವಿಲ್ಲ. ಆತನು ಪ್ರತ್ಯಕ್ಷವಾಗಿ ಭೇಟಿಯಾಗುವುದು. ಆಮೆನ್. ಹಾಲೆಲೂಯ. ನಮ್ಮ ಹೃದಯವು ಆತನಲ್ಲಿ ತೊಡಗಿಕೊಂಡಿರಬೇಕು. ಹೌದು, ನಮ್ಮ ಹೃದಯವು ಆತನಲ್ಲಿ ತೊಡಗಿಕೊಂಡಿರಬೇಕು. ನಮ್ಮ ಹೃದಯವು ಆತನಲ್ಲಿ ತೊಡಗಿಕೊಂಡಿರದೆ ನಾವು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬಹುದು. ಆದುದರಿಂದ ಯೇಸು ಹೇಳಿದರು, ನಿಮ್ಮ ತುಟಿಗಳಿಂದ ನನ್ನನ್ನು ಸ್ತುತಿಸುತ್ತೀರಿ, ಆದರೆ ನಿಮ್ಮ ಹೃದಯವು ನನ್ನಿಂದ ಎಷ್ಟೋ ದೂರ ಇದೆ. ನೀವು ಯೇಸುವಿನ ಜೊತೆ ಆತ್ಮೀಯತೆಯಿಂದ ಇರಬೇಕಾದರೆ ನಿಮ್ಮ ಹೃದಯವು ಆತನಲ್ಲಿರಬೇಕು. ಹಾಲೆಲೂಯ. ಬೈಬಲ್ನಲ್ಲಿ ಯೇಸುವಿನ ದೇವರ ಪ್ರತ್ಯಕ್ಷತೆಯೇ ತುಂಬಿಕೊಂಡಿದೆ. ಆಮೆನ್. ಯಾರೂ ಹುಟ್ಟಿನಿಂದಲೇ ಪರಿಪೂರ್ಣರಾಗಿಲ್ಲ. ಯಾರು ಹುಟ್ಟುವಾಗಲೇ ಸಂಪೂರ್ಣ ಜ್ಞಾನವಂತರಾಗಿ ಹುಟ್ಟಲಿಲ್ಲ. ಆದರೆ ಪ್ರತಿಯೊಬ್ಬರು ತಮ್ಮ ಜೀವನದ ಪಯಣದಲ್ಲಿ ಮನಮರುವಿಕೆಯು ಸಂಭವಿಸಿದಾಗ ದೇವರು ಅವರಿಗೆ ಪ್ರತ್ಯಕ್ಷರಾಗಿದ್ದಾರೆ. ಹಾಲೆಲೂಯ. ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ಮೊದಲನೆಯ ಆದಾಮನು ದೇವರ ಪ್ರಸನ್ನತೆಯಲ್ಲಿ ಮೊತ್ತ ಮೊದಲು ತನ್ನ ಕಣ್ಣನ್ನು ತೆರೆದನು. ಹಾಲೆಲೂಯ. ಅವನಿಗೆ ಪಾಪದ ಪ್ರಪಂಚದ ಅರಿವಿಲ್ಲ. ಯೇಸುವಿನ ಸಮ್ಮುಖದಲ್ಲಿ ತನ್ನ ಕಣ್ಣನ್ನು ತೆರೆದನು. ಯೇಸುವಿನ ಸಂಬಂಧದ ಜೊತೆಯಾಗಿ ಸ್ವಾತಂತ್ರ್ಯವಾದ ಪ್ರಪಂಚಕ್ಕೆ, ದೇವರ ಪ್ರಸನ್ನತೆಯ ನಾಡಿಗೆ ದೇವದೂತರು ಆರಾಧಿಸುತ್ತಿರುವಾಗ. ಹಾಲೆಲೂಯ. ಆಮೆನ್. ಪ್ರಕಟಣೆಯ ಪುಸ್ತಕದಲ್ಲಿ ಯೆಹೋವನು ಪಾತ್ಮೋಸ್ ದ್ವೀಪದಲ್ಲಿರುವಾಗ ಬೇರೆಲ್ಲ ಬೋಧಕರ ಅಸ್ಥಿಪಂಜರಗಳು ಆತನ ಸುತ್ತಲೂ ಬಿದ್ದಿದ್ದವು. ಜನರೆಲ್ಲ ಸತ್ತು ಬಿದ್ದಿದ್ದಾರೆ. ಅಸ್ಥಿಪಂಜರಗಳು ಮತ್ತು ರಣಹದ್ದುಗಳು ಮಾತ್ರ ಇದ್ದವು. ಆವಾಗ ಅಲ್ಲಿ ಯೇಸುವಿನ ಮಹಿಮೆಯ ವೈಭವಯುತವಾದ ದರ್ಶನವಾಗುತ್ತದೆ.
ಹಾಲೆಲೂಯ, ಆಮೆನ್. ಆತನ ಕೂದಲು ಉಣ್ಣೆಯಂತೆ ಬೆಳುಪಾಗಿತ್ತು. ಆತನ ಕಾಲುಗಳು ಕುಲುಮೆಯಿಂದ ತೆಗೆದ ತಾಮ್ರದಂತಿದ್ದವು. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಅವನು ದೇವರ ಪಾದದ ಬಳಿ ಸತ್ತವನಂತೆ ಬಿದ್ದನು. ಆಮೆನ್, ಹಾಲೆಲೂಯ. ಆದರೆ ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟನು. ಹೌದು, ಯೇಸುವಿನ ದರ್ಶನದಿಂದ ನಿಮ್ಮ ಜೀವಿತದ ಕೆಲಸಗಳು ಬದಲಾಗುತ್ತವೆ. ಯಾವುದೇ ಯೇಸುವಿನ ದರ್ಶನವು ನಿಮ್ಮ ಜೀವನದ ಕ್ಷೇತ್ರವನ್ನೇ ಬದಲಾಯಿಸುತ್ತದೆ. ನಿಮ್ಮ ದೃಷ್ಟಿಕೋನವು ಬದಲಾಗುತ್ತದೆ. ನಿಮಗೆ ಗ್ರಹಿಸುವ ಸಾಮರ್ಥ್ಯವು ಲಭಿಸುತ್ತದೆ. ಎಮ್ಮೌಸಿನ ಮಾರ್ಗದಲ್ಲಿ ಶಿಷ್ಯರು ತೊಂದರೆಗೆ ಒಳಗಾಗಿದ್ದರು. ಅವರು ಭಾವಿಸಿದ್ದರು ಯೇಸು ಅವರ ಬೆಂಬಲಕ್ಕೆ ಇದ್ದಾರೆಂದು, ಯೇಸು ಅರಸನಾಗುತ್ತಾನೆಂದು. ಆದರೆ ಈಗ ಯೇಸುವನ್ನು ಶಿಲುಬೆಗೇರಿಸಿದ್ದಾರೆ. ಈಗ ಅವರು ನಂಬಿದ್ದು ಯಾವುದೇ ಅರ್ಥಪೂರ್ಣವಾಗಿ ಕಾಣುವುದಿಲ್ಲ. ಅವರು ನಡೆಯುತ್ತಾ ಇದ್ದಾರೆ ಹಾಗೂ ಯೇಸು ಅವರೊಂದಿಗೆ ನಡೆಯುತ್ತಿದ್ದಾರೆ. ಆಮೆನ್, ಹಾಲೆಲೂಯ. ನಂತರ ಯೇಸು ಅವರ ಜೊತೆ ರೊಟ್ಟಿಯನ್ನು ಮುರಿದಾಗ ಅವರು ಗ್ರಹಿಸಲ್ಪಟ್ಟರು, ಆತನು ಯೇಸುವೆಂದು. ಆಮೆನ್, ಹಾಲೆಲೂಯ. ಯೇಸು ಅವರಿಗೆ ದರ್ಶನ ಕೊಟ್ಟನು. ಎಲ್ಲಿ ದರ್ಶನಗಳಿವೆಯೋ ಅಲ್ಲಿ ಏನೂ ವ್ಯರ್ಥವಾಗಿ ಹೋಗುವುದಿಲ್ಲ. ಯೇಸುವಿನ ಜೊತೆಯ ಭೇಟಿಯು ನಿಮಗೆ ದರ್ಶನಗಳನ್ನು, ನಿರ್ದೇಶನಗಳನ್ನು ಹಾಗೂ ಸಮಾಲೋಚನೆಗಳನ್ನು ನೀಡುತ್ತವೆ. ಈಗ ಸಮಯವು ದೇವರನ್ನು ಭೇಟಿಯಾಗುವ ಸಮಯ. ಆಮೆನ್. ಕೀರ್ತನೆ 8 ವಾಕ್ಯ 4 ಮತ್ತು 5 ಹೇಳುತ್ತದೆ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಇಲ್ಲಿ ದೇವರು ಮನುಷ್ಯನನ್ನು ಭೇಟಿಯಾಗಲು ಇಚ್ಛಿಸುತ್ತಾನೆ. ಆತನು ತನ್ನ ಸಿಂಹಾಸನದಲ್ಲಿ ಮೋಡಗಳ ನಡುವೆ ಸಿಲುಕಿಕೊಂಡು ಇಲ್ಲ. ಕೀರ್ತನಾಗಾರ ಹೇಳುತ್ತಾನೆ, ಮನುಷ್ಯನು ಎಷ್ಟರವನು, ನೀನು ಅವನನ್ನು ಭೇಟಿಯಾಗಲು. ನಾನಿಲ್ಲಿ ಕ್ರಿಶ್ಚಿಯನರ ಬಗ್ಗೆ ಮಾತ್ರ ಮಾತಾಡುವುದಿಲ್ಲ ಅಥವಾ ಯಾವುದೇ ಒಂದು ಪಂಗಡದವರ ಬಗ್ಗೆ ಮಾತ್ರ ಮಾತಾಡುವುದಿಲ್ಲ. ದೇವರ ಸೃಷ್ಟಿ, ದೇವರು ಮನುಷ್ಯನನ್ನು ಆತನ ಸ್ವರೂಪದವರಾಗಿ ಸೃಷ್ಟಿಸಿದನು. ಕೀರ್ತನೆಗಾರ ಆ ಸೃಷ್ಟಿಯಾದ ಮನುಷ್ಯನ ಬಗ್ಗೆ ಮಾತಾಡುತ್ತಾನೆ. ಮನುಷ್ಯನು ಎಷ್ಟರವನು, ನೀನು ಆತನನ್ನು ಭೇಟಿಯಾಗಲು. ದೇವರ ವಾಕ್ಯವು ಹೇಳುತ್ತದೆ, ಆತನು ನಿಮ್ಮನ್ನು ದೇವದೂತರಿಗಿಂತ ಸ್ವಲ್ಪವೇ ಕೆಳಮಟ್ಟದಲ್ಲಿ ಸೃಷ್ಟಿಸಿದ್ದಾನೆ. ಆಮೆನ್. ಮತ್ತು ನಿಮ್ಮನ್ನು ಮಹಿಮೆ ಮತ್ತು ಗೌರವದ ಕಿರೀಟಧಾರಣೆಯನ್ನು ಮಾಡಿದ್ದಾನೆ. ಆಮೆನ್. ದೇವರು ದೇವದೂತರಿಗಿಂತ ಸ್ವಲ್ಪವೇ ಕೆಳಮಟ್ಟದಲ್ಲಿ ಸೃಷ್ಟಿಸಿದ್ದಾನೆ. ಪ್ರತಿ ಮನುಷ್ಯನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಯಾಕೆಂದರೆ ಆ ಸಾಮರ್ಥ್ಯವನ್ನು ದೇವರು ನಿಮ್ಮಲ್ಲಿಟ್ಟಿದ್ದಾರೆ. ಆದುದರಿಂದ ತಿಳಿದುಕೊಳ್ಳಿ, ನಿಮ್ಮನ್ನು ದೇವದೂತರಿಗಿಂತ ಸ್ವಲ್ಪವೇ ಕೆಳಮಟ್ಟದಲ್ಲಿ ಸೃಷ್ಟಿಸಿದ್ದಾನೆ. ಆಮೆನ್. ಆತನು ನಿಮ್ಮನ್ನು ಮಹಿಮೆ ಮತ್ತು ಗೌರವದ ಕಿರೀಟಧಾರಣೆಯನ್ನು ಮಾಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ಪೇತ್ರನ ಬಗ್ಗೆ ಹೇಳಿದೆ. ಪೇತ್ರನು ಯಾಕೋಬನ ಹಾಗೆ ಪರೀಕ್ಷೆಗಳಿಂದ ಹಾದು ಬಂದಿದ್ದಾನೆ. ಅದರ ಮೊದಲಿನ ವಾಕ್ಯ ಹೇಳುತ್ತದೆ, ಯಾಕೋಬನನ್ನು ಕತ್ತಿಯಿಂದ ಸಂಹರಿಸಿದರು. ಹೆರೋದನು ಯಾಕೋಬನನ್ನು ತಡೆದನು ಮತ್ತು ಕೊಂದನು. ಅದೇ ರೀತಿ ಪೇತ್ರನು, ಅದೇ ಸಂದಿಗ್ಧ ಪರಿಸ್ಥಿತಿ, ಅದೇ ಸೆರೆಮನೆ,
ಅದೇ ಪರೀಕ್ಷೆ ಹಾಗೂ ಅದೇ ರಾಜನ ಕೈಯಲ್ಲಿ ಪರೀಕ್ಷೆಗೆ ಒಳಪಟ್ಟಿದ್ದಾನೆ. ಯಾಕೆಂದರೆ ಹೆರೋದನು ಅವನನ್ನು ಕೊಲ್ಲಲು ಬಯಸುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ದೇವರ ಜೊತೆ ಸಂಪೂರ್ಣ ಆತ್ಮೀಯತೆ ಇದ್ದ ಮನುಷ್ಯ ಮಾತ್ರ ಹೀಗೆ ನಿದ್ರಿಸಲು ಸಾಧ್ಯ. ಅವನು ಏನನ್ನು ಅನುಭವಿಸಲು ಹೋಗುತ್ತಾನೆಂಬ ಸಂಪೂರ್ಣ ತಿಳುವಳಿಕೆ ಇದ್ದು ಸಹ ಅವನು ಮಲಗಿದ್ದಾನೆ. 2 ಸರಪಳಿಗಳಿಂದ ಕಟ್ಟಲ್ಪಟ್ಟಿದ್ದಾನೆ. 2 ಸಿಪಾಯಿಗಳು ಮತ್ತು ಹೊರಗೆ ಕಾವಲುಗಾರರು ಅವನ ಸೆರೆಮನೆಯನ್ನು ಕಾಯುತ್ತಿದ್ದರು. ತುಂಬ ಭದ್ರವಾಗಿ ಕಟ್ಟಿದ್ದರು. ತಪ್ಪಿಸಿಕೊಳ್ಳುವ ಯಾವುದೇ ಅವಕಾಶವಿಲ್ಲ. ಸನ್ನಿವೇಶವು ಬದಲಾಗುವ ಯಾವುದೇ ಲಕ್ಷಣಗಳಿಲ್ಲ. ಯಾಕೆಂದರೆ ಮೊದಲಿನ ಶಿಷ್ಯನನ್ನು ಅದೇ ರೀತಿ ಇದ್ದ ಪರಿಸ್ಥಿತಿಯಲ್ಲಿ ಅವನನ್ನು ಕೊಂದಿದ್ದರು. ಆದರೆ ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಆಮೆನ್. ಆಗಿನ ದೇವರ ಸಭೆಯು ಪೇತ್ರನಿಗೋಸ್ಕರ ಬೇಡುತ್ತಿದ್ದರು. ದೇವರ ಸನ್ನಿಧಾನಕ್ಕೆ ಪೇತ್ರನ ಬಗ್ಗೆ ಮನವಿ ಹೋಗಿತ್ತು ಮತ್ತು ದೇವದೂತನು ಪೇತ್ರನ ಎದುರಿಗೆ ನಿಂತನು. ನೀವು ಒಂದು ಸೆರೆಮನೆಯಲ್ಲಿದ್ದೀರಿ, ಬಿಗಿಯಾಗಿ ಕಟ್ಟಲ್ಪಟ್ಟಿದ್ದೀರಿ ಎಂದಾದರೆ ದೇವದೂತನು ನಿಮ್ಮನ್ನು ಭೇಟಿಯಾಗಲಿದ್ದಾನೆ. ಆಮೆನ್. ಹಾಲೆಲೂಯ. ಆ ಕತ್ತಲೆಯ ಸೆರೆಮನೆಯಲ್ಲಿ ಬೆಳಕು ಪ್ರಜ್ವಲಿಸಿತು ಮತ್ತು ಆತನು ಪೇತ್ರನ ಪಕ್ಕೆಲುಬಿಗೆ ಒಂದು ಬಡಿದು ಹೇಳುತ್ತಾನೆ, ಎದ್ದೇಳು. ಅವನ ಸರಪಳಿಗಳು ಮುರಿದು ಬಿದ್ದವು. ನೀವೊಂದು ಸೆರೆಮನೆಯಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ. ಯಾವುದೇ ಭರವಸೆ ಇಲ್ಲ. ಖಿನ್ನನಾಗಿದ್ದೀರಿ, ತುಳಿತಕ್ಕೆ ಒಳಗಾಗಿದ್ದೀರಿ ಮತ್ತು ನೀವು ಭಾವಿಸ್ತೀರಿ ನಿಮ್ಮನ್ನು ರಕ್ಷಿಸಲು ಯಾರೂ ಇಲ್ಲ. ಆದರೆ ಈಗ ನನ್ನಲ್ಲಿ ಒಂದು ಶುಭವಾರ್ತೆ ಇದೆ. ದೇವದೂತನು ಆ ನಿಮ್ಮ ಸೆರೆಮನೆಯ ಗೋಡೆಗಳಿಂದ ನುಗ್ಗಿಕೊಂಡು ಬರುತ್ತಾನೆ. ಅಲ್ಲಿದ್ದ ಸೈನಿಕರು, ಸರಪಳಿಗಳು, ದೇವರ ವಾಕ್ಯ ಹೇಳುತ್ತದೆ, ತಕ್ಷಣವೇ, ಹೌದು, ಅಲ್ಲಿ ಪೇತ್ರನು ತಕ್ಷಣವೇ ಋತು ಬದಲಾಯಿತು. ಪೇತ್ರನ ಪರಿಸ್ಥಿತಿಯಲ್ಲಿ ತಕ್ಷಣವೇ ಬದಲಾವಣೆ. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ಥಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ತಾನು ನೋಡಿದ್ದು ಕನಸೆಂದು ನೆನೆಸಿದನು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಆಮೆನ್. ಇಲ್ಲಿ ನೋಡಿ, ಪೇತ್ರನಿಗೆ ಒದಗಿಸಿದ ಭದ್ರತೆ. ಮೊದಲನೆಯ ಎರಡನೆಯ ಕಾವಲುಗಳು, ಕಬ್ಬಿಣದ ಬಾಗಿಲು. ಹಾಲೆಲೂಯ. ಅವರು ಕಬ್ಬಿಣದ ಬಾಗಿಲು ದಾಟಿ ಬರುವಾಗ ಅದು ತನ್ನಷ್ಟಕ್ಕೆ ತೆರೆಯಿತು. ಆಮೆನ್. ಹೌದು, ಅವರು ಕಬ್ಬಿಣದ ಬಾಗಿಲಿನ ಬಳಿ ಬರುವಾಗ ಅದು ತನ್ನಷ್ಟಕ್ಕೆ ತೆರೆಯಿತು.
ಆಮೇನ್. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ, ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ನೀವು ನಂಬುತ್ತೀರಾ ಇಂತಹ ಘಟನೆಗಳು ಇವತ್ತಿಗೂ ಜರುಗುತ್ತವೆ ಎಂದು? 2024ನೇ ಇಸವಿಯಲ್ಲಿ, ಈಗಿನ ಈ ಪೀಳಿಗೆಯಲ್ಲಿ ಉನ್ನತ ತಂತ್ರಜ್ಞಾನ ಮತ್ತು ಚಿಹ್ನೆಗಳು ಇರುವ ಈ ಕಾಲದಲ್ಲಿ ಇಂಥವುಗಳು ಜರುಗುತ್ತವೆ ಎಂದು ನೀವು ನಂಬುತ್ತೀರಾ? ಆಮೇನ್. ದೇವದೂತರ ದರ್ಶನವನ್ನು ನಾನು ನಂಬುತ್ತೇನೆ. ದೇವದೂತರ ಸೇವೆಯನ್ನು ಹಾಗೂ ದೇವದೂತರನ್ನು ನಂಬುತ್ತೇನೆ. ಅವರು ಈಗ ಈ ಗಳಿಗೆಯಲ್ಲಿ ಇಲ್ಲಿ ಇದ್ದಾರೆ. ಆಮೇನ್. ಯೇಸುವೇ ಸ್ತೋತ್ರ. ಕೀರ್ತನೆ 103 ವಾಕ್ಯ 20 ಮತ್ತು 21. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೇ, ಆತನ ಚಿತ್ತವನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಇದು ದೇವದೂತರ ಬಗ್ಗೆ ತಿಳಿಸುತ್ತದೆ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿ ಕೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ದೇವದೂತರು ಭರವಸೆಯ ಸಂದೇಶವಾಹಕರು, ಶಕ್ತಿವಂತರು, ಪರಾಕ್ರಮಶಾಲಿಗಳು, ಸೇವಕರು. ದೇವದೂತರು ಅವರದೇ ಕಾರ್ಯಕ್ರಮಗಳನ್ನು ಮಾಡಲು ಇಲ್ಲಿಲ್ಲ. ದೇವದೂತರು ದೇವರ ಧ್ವನಿಯನ್ನು ಕೇಳಿ ಅವರ ಇಚ್ಛೆಯನ್ನು ನಿರ್ವಹಿಸಲು ಕಾದುಕೊಂಡಿರುತ್ತಾರೆ. ಅವರು ದೇವರಿಗೆ ಸೇವೆ ಮಾಡುತ್ತಾರೆ. ಅವರು ದೇವರ ರಾಜ್ಯದ ಉದ್ದೇಶಗಳನ್ನು ಕೈಗೊಳ್ಳುತ್ತವೆ. ಆಮೇನ್. ದೇವದೂತರು ದೇವರ ವಾಕ್ಯವನ್ನು ಹೇಗೆ ಕೇಳುತ್ತಾರೆಂದು ಭಾವಿಸುತ್ತೀರಿ? ನೀವು ಅವರ ವಾಕ್ಯದ ದನಿಯಾಗಿದ್ದೀರಿ. ಆಮೇನ್. ಹಾಲೆಲೂಯ. ನೀವು ಮಾತಾಡುತ್ತೀರಿ, ಅದು ದೇವರ ವಾಕ್ಯದ ಧ್ವನಿಯಾಗಿದೆ. ನೀವು ಯೇಸುವಿನಲ್ಲಿ ವಿಶ್ವಾಸಿಗಳಾದರೆ ಪ್ರತಿಯೊಬ್ಬನಿಗೂ ಸೇವೆ ಮಾಡಲು ದೇವರು ಇಬ್ಬಿಬ್ಬರು ದೇವದೂತರನ್ನು ನೀಡಿದ್ದಾರೆ. ಇಬ್ಬರು ದೇವದೂತರು ನಿಮ್ಮ ಸೇವೆಗೆ ಇದ್ದಾರೆ. ಮೌನಿ ಆರಾಧಕರಾಗಬೇಡಿರಿ. ದೇವದೂತರಿಗೆ ಏನಾದರೂ ಕೆಲಸವನ್ನು ನೀಡಿರಿ. ಇಲ್ಲವಾದರೆ ಅವರು ನಿಮ್ಮ ಬಳಿ ಏನೂ ಕೆಲಸವಿಲ್ಲದೆ ಕೈಕಟ್ಟಿಕೊಂಡು ನಿಂತಿರಬೇಕಾಗುತ್ತದೆ. ನಿಮ್ಮ ಬಾಯಿಂದ ಬರುವ ಮಾತಿಗೋಸ್ಕರ. ಹೌದು, ಮಾತು ನಿಮಗೆ ಬೇಕಾದುದಲ್ಲ, ದೇವರ ವಾಕ್ಯಕ್ಕಾಗಿ ಕಾದಿರುತ್ತಾರೆ ಸಹನೆಯಿಂದ. ಯಾವಾಗ ಈ ಮನುಷ್ಯನು ದೇವರ ವಾಕ್ಯವನ್ನು ಉಚ್ಚರಿಸುತ್ತಾನೆಂದು ಸರಿಯಲ್ಲವೇ? ಆದುದರಿಂದ ಮೌನಿ ಆರಾಧಕರಾಗಬೇಡಿರಿ. ಹಾಲೆಲೂಯ. ನಾವು ಧ್ಯಾನಿಸುವ ಬಗ್ಗೆ ತುಂಬ ಕೇಳಿದ್ದೇವೆ. ಹಾಸಿಗೆಯಲ್ಲಿ ಮಲಗಿ ಹೇಳುತ್ತೇವೆ, ನಾನೀಗ ದೇವರ ವಾಕ್ಯವನ್ನು ಧ್ಯಾನಿಸುತ್ತೇನೆ. ದೇವರ ಜೊತೆ ಶಾಂತವಾದ ಸಮಯ. ಆಮೇನ್. ಆದರೆ ಈಗ ದೇವರ ರಾಜ್ಯದಲ್ಲಿ ಸ್ವಲ್ಪ ಶಬ್ದವನ್ನು ಮಾಡುವ ಸಮಯ. ದೇವರ ಸಭೆಯೊಳಗೆ ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ, ಸ್ನಾನದ ಕೋಣೆಯಲ್ಲಿ, ಅಡುಗೆ ಮನೆಯಲ್ಲಿ, ಆಫೀಸ್ಗಳಲ್ಲಿ ದೇವರಿಗೋಸ್ಕರ ನೀವು ಸ್ವರವನ್ನು ಎತ್ತಿರಿ. ಆಮೇನ್. ಆದಿಕಾಂಡ ಅಧ್ಯಾಯ 1
ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸುವಾಗ ಬೈಬಲ್ ಹೇಳುತ್ತದೆ, ದೇವರು ಅಂದನು ಎಂದು 15 ಸಾರಿ ಹೇಳಿದೆ ಎಂದು. ಆಮೇನ್. ಆತನ ಬಾಯಿಂದ ಕೆಲವು ಮಾತುಗಳು ಹೊರಬಂದವು. ಅವುಗಳು ಕ್ರಿಯಾತ್ಮಕವಾಗಿದ್ದವು. ಆತನು ದೇವರಾಗಿದ್ದನು. ಮೋಡಗಳ ಮೇಲೆ ಕುಳಿತುಕೊಂಡು ಯೋಚನೆ ಮಾಡಿದರೆ ಸಾಕಿತ್ತು. ಬೆಳಕು, ಅಲ್ಲಿ ಬೆಳಕಾಗುತ್ತಿತ್ತು. ಆದರೆ ದೇವರು ಹೇಳಿದರು, ಬೆಳಕಾಗಲಿ. ಹೌದು, ಇಲ್ಲಿ ದೇವರು ಒಂದು ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ವಸ್ತುಗಳನ್ನು ಹೇಗೆ ಸೃಷ್ಟಿಸಬೇಕೆಂದು ನಿಮ್ಮ ಬಾಯಲ್ಲಿ ಉಚ್ಚರಿಸಿ ಹೇಳಬೇಕು. ದೇವರು 15 ಸಲ ಹೇಳಿದರು. ಆಮೇನ್. ನೀವು ಪ್ರತಿಯೊಂದನ್ನು ನೋಡಿ, ಅಂತರಿಕ್ಷ, ಗಗನ, ಪ್ರಾಣಿಗಳು, ಸಾಗರ, ಭೂಮಿ ಇವೆಲ್ಲವನ್ನು ತನ್ನ ಬಾಯಿಂದ ಉಚ್ಚರಿಸಿ ಸೃಷ್ಟಿಸಿದನು. 2ನೇ ಅಧ್ಯಾಯದಲ್ಲಿ ಆದಾಮನನ್ನು ಸೃಷ್ಟಿಸಿದ ಮೇಲೆ ವಾಕ್ಯ 19ರಲ್ಲಿ, ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಅಧ್ಯಾಯ 1ರಲ್ಲಿ ದೇವರು ಒಂದು ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿ ಆತನು ಮಾತಾಡಿ ವಸ್ತುಗಳನ್ನು ಸೃಷ್ಟಿಸಿದನು. 2ನೇ ಅಧ್ಯಾಯದಲ್ಲಿ ಆತನ ಪ್ರೀತಿಯ ಸೃಷ್ಟಿ ಮನುಷ್ಯನು ತನ್ನ ಇತರ ಸೃಷ್ಟಿಯನ್ನು ಏನೆಂದು ಕರೆಯುತ್ತಾನೆಂದು ಕಾದುಕೊಂಡನು. ಆದಾಮನ ಬಾಯಿಂದ ಬರುವ ವಾಕ್ಯಗೋಸ್ಕರ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಆಮೇನ್. ಹೌದು, ಆದಾಮನು ಅವುಗಳನ್ನೆಲ್ಲ ಹೆಸರಿಸಿದನು. ಹಾಲೆಲೂಯ. ನೀವು ದೇವರ ವಾಕ್ಯಕ್ಕೆ ಸ್ವರವನ್ನು ನೀಡುವ ಮೊದಲು ನೀವು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕು. ಈಗಿನ ಕಾಲದಲ್ಲಿ ವಿಶ್ವಾಸಿಗಳಿಗೆ ದೇವರ ವಾಕ್ಯದ ಹೆಚ್ಚಿನ ಡೋಸ್ ಸಿಗುತ್ತದೆ. ಅಂದರೆ ಅವರು ದೇವರ ವಾಕ್ಯವನ್ನು ಕೇಳುತ್ತಾರೆ, ಆದರೆ ಆ ವಾಕ್ಯವು ಅವರ ಕಿವಿತಮಟಿಗಿಂತ ಒಳಗೆ ಹೊಕ್ಕಿರುವುದಿಲ್ಲ. ದೇವರ ವಾಕ್ಯ ಎಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 4 ಮತ್ತು ವಾಕ್ಯ 12ರಲ್ಲಿ ಹೇಳುತ್ತದೆ, ಇಲ್ಲಿ ನಾನು ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ತಿಳಿಸುತ್ತೇನೆ. ಅನೇಕ ಸಲ ನಾವು ದೇವರ ವಾಕ್ಯಕ್ಕೆ ಕಡಿಮೆ ಬೆಲೆಯನ್ನು ಕಟ್ಟುತ್ತೇವೆ. ನಾವು ಭಾವಿಸುತ್ತೇವೆ ಆರಾಧನೆಯು ತುಂಬ ಮುಖ್ಯವಾಗಿದೆ ಎಂದು ಅನೇಕ ಹಾಡುಗಳನ್ನು ಹಾಡುತ್ತೇವೆ. ನಾವು ದೇವರ ವಾಕ್ಯವನ್ನು ಓದುವುದನ್ನು ಬದಿಗೊತ್ತುತ್ತೇವೆ. ಯಾವುದು ನಮ್ಮ ಆತ್ಮಿಕ ಆಹಾರ, ದೇವದೂತರ ಆಹಾರ, ಅದೇ ವಾಕ್ಯವನ್ನು ಬದಿಗೊತ್ತುತ್ತೇವೆ ಮತ್ತು ನಾವು ಹಾಡಿನ ಮೇಲೆ ಹಾಡನ್ನು ಹೇಳುತ್ತೇವೆ. ಹೌದು, ಆರಾಧನೆಗೆ ಅದರದೇ ಸ್ನಾನವಿದೆ, ಹಾಗೆಯೇ ದೇವರ ವಾಕ್ಯಕ್ಕೂ. ಆಮೇನ್. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಾಕ್ಯ 12. ಏಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಸಕ್ರಿಯವಾದದ್ದು. ಆಮೇನ್. ಹೌದು, ದೇವರ ವಾಕ್ಯವು ಸಜೀವ ಹಾಗೂ ಕಾರ್ಯಸಾಧಕವಾದದ್ದು. ದೇವರ ವಾಕ್ಯವು ಸಜೀವ, ಅದರಲ್ಲಿ ಜೀವವಿದೆ. ಬೈಬಲ್ ಕಟ್ಟುಕತೆಗಳ ಪುಸ್ತಕವಲ್ಲ, ಅದು ಜೀವ ಕೊಡುವ ಪುಸ್ತಕವಾಗಿದೆ. ಆದುದರಿಂದ ಜ್ಞಾನೋಕ್ತಿಯ ಗ್ರಂಥದಲ್ಲಿ ಹೇಳಿದೆ, ದೇವರ ವಾಕ್ಯವನ್ನು ಕಟ್ಟಿಕೊಂಡಿರಿ, ದೇವರ ವಾಕ್ಯವನ್ನು ತಿನ್ನಿರಿ, ಅದು ನಿಮಗೆ ಮದ್ದಾಗಿದೆ, ನಿಮ್ಮ ಎಲುಬುಗಳಿಗೆ ಜೀವವಾಗಿದೆ. ಆಮೇನ್. ಯಾಕೆಂದರೆ ಇದು ಸಜೀವ ಹಾಗೂ ಕಾರ್ಯಸಾಧಕವಾಗಿದೆ ಮತ್ತು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು ಆಗಿದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತಾಗಿದ್ದು,
ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದಾಗಿದೆ. ಹೌದು, ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಂಥದ್ದು. ಯಾವ ಶಸ್ತ್ರಚಿಕಿತ್ಸಕ ಅದನ್ನು ಮುಟ್ಟಿದ್ದಾರೆ? ನಿಮಗಾರಿಗಾದರೂ ತಿಳಿದಿದೆಯೇ ಪ್ರಾಣ ಮತ್ತು ಆತ್ಮವನ್ನು ವಿಭಾಗಿಸಬಹುದಾದ ಸ್ಥಳವಿದೆ ಎಂದು? ಆದರೆ ದೇವರಿಗೆ ತಿಳಿದಿದೆ. ಆತನ ವಾಕ್ಯವು ಅವುಗಳ ನಡುವೆ ನುಗ್ಗಿ ನಿಮಗೆ ಯಾವ ವಿಷಯದಲ್ಲಿ ಯಾವ ಕಡೆ ಸೌಖ್ಯವಾಗಬೇಕು, ಬಿಡುಗಡೆಯನ್ನು ನೀಡಬೇಕು, ಆ ಕೆಲಸವನ್ನು ದೇವರು ಮಾಡುತ್ತಾರೆ. ಆಮೆನ್. ಪ್ರಸಂಗಿ ಅಧ್ಯಾಯ 8 ವಾಕ್ಯ 4 ಹೇಳುತ್ತದೆ, ರಾಜನ ಮಾತಿಗೆ ಅಧಿಕಾರ ಉಂಟು. ಎಲ್ಲಿ ರಾಜನ ಮಾತಿದೆ ಅಲ್ಲಿ ಶಕ್ತಿ ಉಂಟು. ಯೆರೆಮೀಯನ ಗ್ರಂಥ ಅಧ್ಯಾಯ 23 ವಾಕ್ಯ 29 ಹೇಳುತ್ತದೆ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಹೊಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಕೀರ್ತನೆ 119 ವಾಕ್ಯ 103, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ. ಕೀರ್ತನೆ 119 ವಾಕ್ಯ 105, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಬೈಬಲ್ನಲ್ಲಿ 7,000 ವಾಗ್ದಾನಗಳಿವೆ. ಹೌದು, 7,000. ನೀವು ದೇವರ ರಾಜ್ಯದಲ್ಲಿ ಶ್ರೀಮಂತ ಆಸ್ತಿ ಇರುವಲ್ಲಿ ಜನಿಸಿದ್ದೀರಿ. ಒಂದು ವೇಳೆ ನಿಮ್ಮ ಪ್ರಾಪಂಚಿಕ ತಂದೆ 1 ಎಕರೆ ಭೂಮಿಯನ್ನು ಬಿಟ್ಟು ಹೋದರೆ ನಾವು ಹೇಳುತ್ತೇವೆ, ಓ ನಾನು ಶ್ರೀಮಂತನೆಂದು. ಆದರೆ ದೇವರು 7,000 ವಾಗ್ದಾನಗಳನ್ನು ನೀಡಿದ್ದಾನೆ ಬೈಬಲ್ನಲ್ಲಿ. ಈಗ ನಾನು ಒಬ್ಬೊಬ್ಬರಲ್ಲಿ ಕೇಳಿದರೆ, ನಿಮ್ಮ ಹೃದಯದಲ್ಲಿರುವ ದೇವರ ವಾಕ್ಯ ಯಾವುದು? ಯಾವ ದೇವರ ವಾಕ್ಯವನ್ನು ನಿಮ್ಮದೆಂದು ಹೇಳಿಕೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವಿದೆಯೇ? ನಿಮ್ಮ ಬಾಯಲ್ಲಿ ದೇವರ ವಾಕ್ಯವಿದೆಯೇ? ಅಥವಾ ಸುಮ್ಮನೆ ನಾನು ನಂಬುತ್ತೇನೆ, ನಾನು ಇಚ್ಛಿಸುತ್ತೇನೆ ಎಂದು ಹೇಳುತ್ತೀರಾ? ಇಲ್ಲಿ ನಿಜವಾಗಿಯೂ ದೇವರ ವಾಗ್ದಾನಗಳು ನಿಮ್ಮ ಬಾಯಲ್ಲಿ ಇವೆಯೇ? ಧರ್ಮೋಪದೇಶ ಕಾಂಡ ಅಧ್ಯಾಯ 28 ವಾಕ್ಯ 1 ಮತ್ತು 2, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಇಲ್ಲಿ ಹೇಳಿರುವ ಕೆಲವು ದೇವರ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ ಮತ್ತು ನಿಮಗೆ ಪ್ರಾಪ್ತವಾಗುತ್ತವೆ, ನಿಮ್ಮನ್ನು ಹಿಂದಿಕ್ಕುತ್ತವೆ. ಆಮೆನ್. ಈಗ ಈ ವಾಕ್ಯವನ್ನು ಪುನರುಚ್ಚರಿಸಿರಿ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊನವಿಗೂ ಶುಭ ಉಂಟಾಗುವುದು. ನಿಮ್ಮ ಕೆಲಸಕ್ಕೆ ಹೋಗುವಾಗಲೂ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ
ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನು ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲನದವರಾಗಿರುವಿರೇ ಹೊರತು ಕೆಳಗನವರವರಾಗಿರುವುದಿಲ್ಲ. ಆಮೆನ್. ನಾನಿಲ್ಲಿ ಕೆಲವು ವಾಗ್ದಾನಗಳನ್ನು ಮಾತ್ರ ಹೇಳಿದೆನು, ಆದರೆ 7,000 ವಾಗ್ದಾನಗಳಿವೆ. ಆ ಆಶೀರ್ವಾದಗಳನ್ನು ಪಡೆಯಬೇಕಾದರೆ ನೀವು ನಿಮ್ಮನ್ನು ದೇವರ ವಾಕ್ಯದಲ್ಲಿ ತೊಡಗಿಸಿಕೊಂಡಿರಬೇಕು. ದೇವರ ವಾಕ್ಯವು ಕೇವಲ ಹಾದು ಹೋಗಲು ಬಿಡಬೇಡಿರಿ. ನೀವು ಕೇಳುವ ಪ್ರವಾದನಾ ವಾಕ್ಯಗಳನ್ನು ಕೇವಲ ಹಾದು ಹೋಗಲು ಬಿಡಬೇಡಿರಿ. ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ, ಅದನ್ನು ಪುನರುಚ್ಚಿಸಿರಿ, ನಿಮ್ಮದಾಗಿಸಿಕೊಳ್ಳಿರಿ. ಆಮೆನ್. ಹಾಲೆಲೂಯ. ನೀವು ಪೇಸ್ಟ್ ಇರುವ ಟ್ಯೂಬನ್ನು ಒತ್ತಿದರೆ ಏನು ಹೊರಬರುತ್ತದೆ? ಪೇಸ್ಟು, ಸರಿಯಲ್ಲವೇ? ಅದೇ ರೀತಿ ನಿಮ್ಮನ್ನು ಹಿಚುಕಿದರೆ ನಿಮ್ಮಲ್ಲಿ ಏನಿದೆಯೋ ಅದೇ ಹೊರಬರುತ್ತದೆ. ಹಾಲೆಲೂಯ. ಸಂದೇಹ, ಕಹಿ ಅನುಭವಗಳು, ಕ್ಷಮಿಸದಿರುವಿಕೆ, ಭಯ, ಕ್ರೂರತನ ಇವುಗಳು ಹೊರಬರುತ್ತವೆ. ಹೌದು, ಅವುಗಳು ಒಮ್ಮೊಮ್ಮೆ ನಮ್ಮಿಂದ ಹೊರಬರುತ್ತವೆ. ಆದ್ದರಿಂದ ದೇವರ ವಾಕ್ಯದಿಂದ ತುಂಬಿಕೊಂಡಿರುವುದು ತುಂಬ ಅಗತ್ಯವಾಗಿದೆ. ಹೌದು, ದೇವರ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಹೃದಯದ ಕಣಜದಲ್ಲಿ ಶೇಖರಿಸಿ ಇಡುವುದು ತುಂಬ ಒಳ್ಳೆಯದು. ಆವಾಗ ದೇವರ ವಾಕ್ಯ ಮಾತ್ರ ಹೊರಬರುತ್ತದೆ. ಯಾವಾಗ ದೇವರು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತಾರೆ, ನಿಮ್ಮಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುವಾಗ, ಯಾವುದೇ ಹೋರಾಟವನ್ನು ನೀವು ಅನುಭವಿಸುವ ಅಗತ್ಯವಿಲ್ಲದಿರುವಾಗ, ಆದಷ್ಟು ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ತುಂಬಿಸಿರಿ. ಆಮೆನ್. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಠೇವಣಿಯಾಗಿ ಇಡಿರಿ. ನಾವು ಹಾಡುತ್ತೇವೆ, ದೇವರ ವಾಕ್ಯವು ಇಬ್ಬಾಯಿಯ ಕತ್ತಿಯೆಂದು. ಹೌದು, ನಮ್ಮ ಹೋರಾಟದ ಸಮಯದಲ್ಲಿ ಅದನ್ನು ನಾವು ಹೃದಯದಿಂದ ಹೊರಗೆ ತೆಗೆಯಬೇಕು. ಆಮೆನ್. ಒಂದು ದಿನ ಒಂದು ದೇವರ ವಾಕ್ಯವನ್ನು ಬಾಯಿಪಾಠ ಮಾಡಿದರೆ 1 ವರ್ಷದಲ್ಲಿ 365 ವಾಕ್ಯಗಳು ನಮ್ಮ ಹೃದಯದಲ್ಲಿರುತ್ತವೆ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, 1 ಯೋಹನ ಅಧ್ಯಾಯ 2 ವಾಕ್ಯ 14ರಲ್ಲಿ, ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು
ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಹೌದು, ನೀವು ಶಕ್ತಿಯುತರಾಗಿದ್ದೀರಿ. ಬೂಸ್ಟನ್ನು ಕುಡಿದು ಅಲ್ಲ, ಜಿಮ್ಮಿಗೆ ಹೋದರಿಂದಲ್ಲ, ಆದರೆ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರಿಂದ. ಸಭೆಯಲ್ಲಿರುವ ಎಲ್ಲ ಯೌವನಸ್ಥರು ಇದನ್ನು ಸ್ವೀಕರಿಸಿರಿ. ಆಮೆನ್. ಹೌದು, ನಾವೆಲ್ಲರೂ ಶಕ್ತಿಯುತರಾಗಿದ್ದೇವೆ, ಯಾಕೆಂದರೆ ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದೆ. ಒಂದು ವೇಳೆ ನೀವು ಅಸಕ್ತರಂತೆ, ದುರ್ಬಲರಾದವರಂತೆ ಭಾವಿಸಿದರೆ ಈಗ ಸಮಯವು ನೀವು ದೇವರ ವಾಕ್ಯದಿಂದ ತುಂಬಿಕೊಳ್ಳುವುದು. ಆಮೆನ್. ದೇವರು ನನ್ನ ಮನಸ್ಸಲ್ಲಿ ವಾಯುಪ್ರದೇಶವೆಂಬ ಶಬ್ದವನ್ನು ತಂದರು ಮತ್ತು ನಾನು ಅದರ ಅರ್ಥವೇನೆಂದು ತಿಳಿದುಕೊಂಡೆನು. ಬೇರೆ ಬೇರೆ ದೇಶಗಳು ತಮ್ಮದೇ ಆದ ವಾಯುಪ್ರದೇಶವನ್ನು ಹೊಂದಿವೆ. ಬೇರೆ ದೇಶದವರು ಆ ಇನ್ನೊಂದು ದೇಶದ ವಾಯುಪ್ರದೇಶದಲ್ಲಿ ಹಾರಬೇಕಾದರೆ ಅವರು ಕಂಟ್ರೋಲ್ ಟವರ್ನಿಂದ ಅನುಮತಿಯನ್ನು ಪಡೆಯಬೇಕು. ಯಾವ ದೇಶದ ಮೇಲೆ ನಿಮಗೆ ಹಾರಬೇಕು ಆ ದೇಶದವರಿಂದ ವಾಯುಮಂಡಲದಲ್ಲಿ ಹಾರುವ ಪ್ರತಿಯೊಂದು ವಿಮಾನಗಳು ಅಂತಹ ವ್ಯವಸ್ಥೆಯನ್ನು ಹೊಂದಿವೆ. ಅದೇ ರೀತಿ ಕೆಲವು ದೇಶಗಳು ತುಂಬ ಕಟ್ಟುನಿಟ್ಟಾದ ಕಾನೂನನ್ನು ಹೊಂದಿವೆ. ಒಂದು ವೇಳೆ ಅವರಿಗೆ ಆ ವಿಮಾನಗಳು ಬೆದರಿಕೆಯನ್ನು ಉಂಟು ಮಾಡಿದರೆ, ಮನುಷ್ಯನು ಇಲ್ಲದ ಅಥವಾ ಅವರ ತಿಳುವಳಿಕೆಗೆ ಬರದ ಯಾವುದೇ ವಸ್ತುವಲ್ಲಿ ಹಾರುತ್ತಿದ್ದರೆ ಅವರು ಅದನ್ನು ಗುಂಡಿಕ್ಕಿ ಕೆಳಗೆ ಬೀಳಿಸುತ್ತಾರೆ. ಆದುದರಿಂದ ನಿಮ್ಮ ಮನಸ್ಸು ನಿಮ್ಮ ವಾಯು ಪ್ರದೇಶ ಮತ್ತು ನಿಮ್ಮ ಮನಸ್ಸಿಗೆ ಬರುವ ಎಲ್ಲ ಆಲೋಚನೆಗಳು ವಿಮಾನದಂತೆ. ಈಗ ಆ ಆಲೋಚನೆಗಳನ್ನು ಕೆಳಗೆ ಹಾಕಲು ನಿಮ್ಮಲ್ಲಿ ಅಧಿಕಾರವಿದೆ. ಆ ಆಲೋಚನೆಯು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತದೆ, ನಿಮ್ಮನ್ನು ಪೀಡಿಸುತ್ತದೆ, ನಿಮ್ಮಲ್ಲಿ ಗೊಂದಲವನ್ನುಂಟು ಮಾಡಿದರೆ ನೀವು ಅದನ್ನು ಕೆಳಗೆ ಹಾಕಬೇಕು. ಅದು ಹೇಗೆ ಸಾಧ್ಯ? ಹೇಗೆಂದರೆ, ಕಂಟ್ರೋಲ್ ಟವರಲ್ಲಿ ಯಾರಿದ್ದಾರೆ? ದೇವರ ವಾಕ್ಯವು ಇದೆ. ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಅದು ತನ್ನ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ದೇವರ ವಾಕ್ಯವು ವಿಮರ್ಶಿಸುತ್ತದೆ, ಅದನ್ನು ಸ್ವೀಕರಿಸಲು ಅಥವಾ ನಿರಾಕರಿಸಲು. ಆಮೆನ್. ಹಾಲೆಲೂಯ. ದೇವರು ನಮ್ಮನ್ನು ಸೈತಾನನ್ನು ವಿರೋಧಿಸಲು ಕರೆ ನೀಡಿದ್ದಾರೆ, ಅವನಿಗೆ ಸಹಾಯ ಮಾಡಲಲ್ಲ. ಹೌದು, ನಮ್ಮ ಮನಸ್ಸಲ್ಲಿ ನಾವು ಯಾವಾಗಲೂ ಹೋರಾಟವನ್ನು ಅನುಭವಿಸುತ್ತೇವೆ. ಜ್ಞಾನೋಕ್ತಿಗಳು ಅಧ್ಯಾಯ 23 ವಾಕ್ಯ 29. ಅಯ್ಯಯ್ಯೋ ಅನ್ನುವವರು ಯಾರು? ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮನೆ ಗಾಯಪಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು? ತುಂಬ ಖಿನ್ನನಾದ ಮನುಷ್ಯನಂತೆ ಕಾಣುತ್ತಾನೆ. ಅಯ್ಯಯ್ಯೋ ಅನ್ನುವವನು ದುಃಖಭರಿತನು, ಅಳುತ್ತಾ ಅಳುತ್ತಾ ಕಣ್ಣು ಕೆಂಪು ಮಾಡಿಕೊಂಡವನು. ಸುಮ್ಮನೆ ಗಾಯಪಡುವವರು. ಹೌದು, ಗಾಯಗಳಿಂದ ರಕ್ತ ಸುರಿಯುತ್ತಾ ಇದೆ, ಆದರೆ ಅದು ಎಲ್ಲಿಂದ ಬಂದದೆಂದು ತಿಳಿದಿರುವುದಿಲ್ಲ. ಹಾಲೆಲೂಯ. ಬೈಬಲ್ ಇದಕ್ಕೆ ಉತ್ತರವನ್ನು ನೀಡುತ್ತದೆ. ಮುಂದುವರಿಸುವ, ಅವರು ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ. ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರು. ಹೌದು, ಆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಉದ್ದಕ್ಕೆ ಕಾಲ ಕಳೆಯುವವರು. ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ ಮೆಲ್ಲಗೆ ಹಿಡಿದು ಹೋಗ್ತದೆ. ಹೌದು, ದ್ರಾಕ್ಷಾರಸದ ಮಿಶ್ರಣ, ಅಲ್ಲಿ ಸ್ವಲ್ಪ
ಇಲ್ಲಿ ಸ್ವಲ್ಪವೆಂದು ನೀವು ಸಂತೋಷ ಪಡಲು ಸಾಧ್ಯವಿಲ್ಲ. ಒಂದು ಕಾಲು ಲೌಕಿಕತೆಯಲ್ಲಿ ಇನ್ನೊಂದನ್ನು ದೈವಿಕತೆಯಲ್ಲಿ ಇಟ್ಟು ಬದುಕಲು ಆನಂದ ಪಡಲು ಸಾಧ್ಯವಿಲ್ಲ. ಆಮೇನ್. ಕೊನೆಗೆ ನೀವು ಅಳಬೇಕಾಗುತ್ತದೆ, ಏಕೆಂದರೆ ದೇವರು ತುಂಬ ವೈಯಕ್ತಿಕವಾಗಿದ್ದಾರೆ. ಆತನಿಗೆ ನೀವು ಸಂಪೂರ್ಣವಾಗಿ ಬೇಕು. ಆಮೇನ್. ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಹೌದು, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ನೀವು ಯಾವುದರಿಂದ ಪ್ರಲೋಭನೆಗೆ ಒಳಗಾಗುತ್ತೀರೆಂದು ನೋಡಬೇಕು. ನಮ್ಮ ಪ್ರತಿಯೊಬ್ಬರಲ್ಲೂ ದುರ್ಬಲತೆಗಳಿವೆ. ಕೆಲವೊಂದು ಅತಿ ದುರ್ಬಲವಾದ ವಿಷಯಗಳಿಂದ ನಾವು ಪ್ರಲೋಭನೆಗೆ ಒಳಗಾಗುತ್ತೇವೆ. ಕೆಲವರಿಗೆ ಅದು ಅಮಲು ಪದಾರ್ಥವಾಗಿರಬಹುದು. ಹೌದು, ನೀವು ಬಾರಿಗೆ ಕೇವಲ ತಿಂಡಿ ತಿನ್ನಲೆಂದು ಹೋಗಿರಬಹುದು. ಆದರೆ ಬೇರೆ ಕೆಲವರು ಕುಡಿಯುವುದನ್ನು ನೋಡುವಾಗ ಅದು ಬೀರು ಅಥವಾ ಬೇರೆ ಯಾವುದೇ ಮದ್ಯಪಾನ ಆಗಿರಬಹುದು. ನೀವು ಪ್ರಲೋಭನೆಗೆ ಒಳಗಾಗುತ್ತೀರಿ. ಆದುದರಿಂದ ಯಾವ ವಿಷಯಗಳಿಂದ ನೀವು ದೂರ ಓಡಿ ಹೋಗಬೇಕೆಂದು ನಿಮಗೆ ತಿಳಿದಿರಬೇಕು. ಆಮೇನ್. ಆದುದರಿಂದ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸವನ್ನು ನೋಡಬೇಡಿರಿ. ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ ಮೆಲ್ಲಗೆ ಹಿಡಿದು ಹೋಗುತ್ತದೆ. ಹೌದು, ಒಂದು ಸಾಮಾನ್ಯ ಫಿಜ್ ನೋಡಿದರೆ ಕುಡಿಯಲು ಹಾತೊರೆಯುವ ನಾವು, ಅದು ಈಗ ದ್ರಾಕ್ಷಾರಸ ಕೆಂಪಗೆ ಮಾತ್ರವಲ್ಲ ಥಳಥಳಿಸುತ್ತದೆ, ಅದು ಮೆಲ್ಲಗೆ ಇಳಿದು ಹೋಗುತ್ತದೆ. ಇಲ್ಲಿ ಎಲ್ಲರೂ ಕುಡಿಯುತ್ತಾರೆ, ಆದರೆ ನನಗೆ ಮಾತ್ರವಿಲ್ಲ. ಅಳಲು ಸರಿಯಾದ ಸ್ಥಳ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅದರ ಕಡೆ ತಿರುಗಿಯೂ ನೋಡಲು ಹೋಗಬೇಡಿ. ಹಾಲೆಲೂಯ. ಸೈತಾನನನ್ನು ವಿರೋಧಿಸಿರಿ, ಆತನಿಗೆ ಸಹಾಯ ಮಾಡಬೇಡಿರಿ. ನಿಮ್ಮ ಮನಸ್ಸಲ್ಲಿ ಹೋರಾಟವಾಗುವಾಗ ಸೈತಾನನಲ್ಲಿ ಆಲೋಚನೆಯನ್ನು ಕೇಳಬೇಡಿರಿ. ಆತನು ನಿಮಗೆ ಸಹಾಯ ಮಾಡಲು ಅಲ್ಲಿ ಇಲ್ಲ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಸೈತಾನನನ್ನು ವಿರೋಧಿಸು. ಆದುದರಿಂದ ನೀವು ದೇವರ ವಾಕ್ಯವನ್ನು ನಂಬಿಕೆಯ ಜೊತೆ ಕೇಳಬೇಕು. ನೀವು ಬರೀ ಕೇಳಿದರೆ ಇನ್ನೂ 10 ವರ್ಷ ಅದನ್ನೇ ಮಾಡುತ್ತೀರಿ. ಆದುದರಿಂದ ದೇವರ ವಾಕ್ಯವನ್ನು ನಂಬಿಕೆಯಿಂದ ಕೇಳಿ. ನಿಮ್ಮ ಹೃದಯದಲ್ಲಿ ವಿಶ್ವಾಸಿಸಿ ಹೇಳಿದರೆ 1 ಅಲ್ಲ 10 ಅಲ್ಲ 20 ಅಲ್ಲ 50 ಸಲ ಹೇಳುವಾಗ ಅದು ನಿಮ್ಮ ಹೃದಯದಲ್ಲಿ ನಿಜವಾಗುತ್ತದೆ. ನಾವು ಮಕ್ಕಳಿಗೆ ಹೇಳುತ್ತೇವೆ, ಮಗ್ಗಿಯನ್ನು ಕಲಿಯುವಾಗ ಅದು ನೀರಿನಂತೆ ಹರಿಯಬೇಕು. ಹೇಗೆ ನಳ್ಳಿಯನ್ನು ತೆರೆದ ತಕ್ಷಣ ನೀರು ಹರಿಯುತ್ತದೆ, ಅದೇ ರೀತಿ ನೀವು ಕಲಿಯಬೇಕೆಂದು. ಅದೇ ರೀತಿ ನೀವು ಕೇಳುವ ದೇವರ ವಾಕ್ಯ, ನೀವು ನಂಬುವ ದೇವರ ವಾಕ್ಯ ನಿಮ್ಮ ಮನಸ್ಸಲ್ಲಿ ಮಾತ್ರವಲ್ಲ, ನಿಮ್ಮ ಹೃದಯದಲ್ಲಿಟ್ಟು ಅದನ್ನು ನಿಮ್ಮಲ್ಲಿ ತೊಡಗಿಸಿಕೊಳ್ಳಿರಿ. ಎಲ್ಲಿಯವರೆಗೆ ಅಂದರೆ ಅದು ನಿಮ್ಮಲ್ಲಿ ಒಂದು ಭಾಗವಾಗುವವರೆಗೆ. ಆಮೇನ್. ಅದು ನಿಮ್ಮ ಬದುಕಿನ ಮಾರ್ಗವಾಗಬೇಕು, ದೇವರ ಬದುಕು ಆಗಬೇಕು. ಝೋಯಿ ಬದುಕು ಅಂದರೆ ದೇವರ ಹಾಗಿನ ಬದುಕು. ಆದರೆ ಇಲ್ಲಿ ಒಂದು ಸಮಸ್ಯೆ, ಜನರು ಇಲ್ಲಿ ಸ್ವಾಭಾವಿಕವಾಗಿಯೇ ಕಠಿಣರಾಗಿದ್ದಾರೆ. ಹೇಗೆ ಓವೆನ್ ಮತ್ತು ಮೈಕ್ರೋವೇವ್ಗಳಲ್ಲಿ ಮೊದಲೇ ಹೊಂದಿಸಲಾದ ಗುಂಡಿಗಳಿರುತ್ತವೆ, ಅದನ್ನು ಮೊದಲೇ ಹೊಂದಿಸಿ ಕೇಕನ್ನು ಬೇಯಿಸುತ್ತಾರೆ. ಅದೇ ರೀತಿ ನಮ್ಮಲ್ಲಿ ಮೊದಲೇ ನಿರ್ಧರಿಸಿದ ಕೆಲವು ನಿರ್ಣಯಗಳಿರುತ್ತವೆ. ಅವುಗಳು ಸ್ವಾಭಾವಿಕವಾಗಿ ಅವರನ್ನು ಹಿಂದೆ ಹಿಡಿದಿಟ್ಟುಕೊಳ್ಳುತ್ತವೆ. ಹೌದು,
ಒಬ್ಬ ಮನುಷ್ಯನು ಯಾವಾಗಲೂ ಟೀಕಿಸುವುದು, ದೂರುವುದು ಅದು ಅವರ ವ್ಯಕ್ತಿತ್ವದ ಒಂದು ಭಾಗವಾಗಿರುತ್ತದೆ. ಮತ್ತು ಅವರು ದೇವರ ವಾಕ್ಯವನ್ನು ಕೇಳುತ್ತಾರೆ. ದೇವರಲ್ಲಿ ಯಾವಾಗಲೂ ಆನಂದ ಪಡಿರಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ದೇವರಿಗೆ ಉಪಕಾರ ಸ್ತುತಿ ಮಾಡಿರಿ. ಅವರು ಈಗ ಪ್ರಯತ್ನ ಮಾಡುತ್ತಾರೆ, ಆದರೆ ಅದು ಅವರಿಗೆ ವಿಲಕ್ಷಣವಾಗಿ ಕಾಣುತ್ತದೆ. ಯಾಕೆಂದರೆ ಅದು ಅವರ ವ್ಯಕ್ತಿತ್ವ ಅಲ್ಲ, ಅವರು ಮೊದಲಿದ್ದ ವ್ಯಕ್ತಿ ಅಲ್ಲ. ಯಾಕೆಂದರೆ ಅವರಲ್ಲಿ ಮೊದಲೇ ಹೊಂದಿಕೊಂಡ ಸ್ಥಿತಿ ಇದೆ. ಕೆಲವೊಂದು ಕುಟುಂಬಗಳಲ್ಲಿ ಅಥವಾ ನೀವು ಹುಟ್ಟಿದ ಕುಟುಂಬದಲ್ಲಿ ಕೇಳುತ್ತೀರಿ, ನಮ್ಮ ಕುಟುಂಬದಲ್ಲಿ ಹೆಂಗಸರು ಬೇಗ ವಿಧವೆಯರಾಗುತ್ತಾರೆ, ಇಲ್ಲಿನ ಗಂಡಸರು 60ನೆಯ ವಯಸ್ಸಲ್ಲೇ ಸಾಯುತ್ತಾರೆಂದು. ನೀವು ಅಲ್ಲಿ ಇಲ್ಲಿ ತಡಕಾಡುತ್ತೀರಿ ಮತ್ತು ನಿಮ್ಮಲ್ಲಿ ನೀವೇ ನಂಬಲು ಪ್ರಾರಂಭಿಸುತ್ತೀರಿ. ಹೌದು, ಮತ್ತು 60 ವಯಸ್ಸಾಗುವಾಗ ನೀವು ನಂಬುತ್ತೀರಿ ನೀವು ಸಾಯುತ್ತೀರಿ ಎಂದು. ಆದರೆ ನೀವು 70 ವರ್ಷದವರೆಗೆ ಬದುಕಿರುತ್ತೀರಿ. ಆಗ ನಿಮ್ಮಲ್ಲಿ ತಪ್ಪಿತಸ್ಥ ಮನೋಭಾವನೆ ಬರುತ್ತದೆ, ಸರಿಯಲ್ಲವೇ? ನಾನಿಲ್ಲಿ ತಮಾಷೆ ಮಾಡುವುದಿಲ್ಲ. ಮತ್ತು ಇನ್ನೂ ಕೆಲವರು ಬಡತನದಲ್ಲಿ ನಂಬಿಕೆ ಇಡುತ್ತಾರೆ. ನನ್ನ ಕುಟುಂಬವು ಯಾವಾಗಲೂ ಬಡತನದಲ್ಲೇ ಇರುತ್ತದೆ. ನನ್ನ ತಾಯಿ ಯಾವಾಗಲೂ ಹೇಳುತ್ತಿದ್ದರು, ಮೇಜಿನ ಮೇಲೆ ಊಟ ಇದ್ದರೆ ಸಾಕು, ಅದೇ ವಿಶೇಷ. ಮತ್ತು ನೀವು ಹೋಟೆಲಿಗೆ ಹೋಗುತ್ತೀರಿ, ಅಲ್ಲಿ ನಿಮಗೆ ತಪ್ಪಿತಸ್ಥ ಮನೋಭಾವ. ಹೌದು, ನಿಮಗೆ ತಪ್ಪಿತಸ್ಥ ಮನೋಭಾವ ಕಾಡುತ್ತದೆ. ಯಾಕೆಂದರೆ ಅಂಥ ಬಡತನದ ಸಂಸ್ಕೃತಿ ನಮ್ಮಲ್ಲಿರುತ್ತದೆ. ಮತ್ತು ಇನ್ನೂ ಕೆಲವು, ನಮ್ಮ ಕುಟುಂಬದಲ್ಲಿ ಯಾರೂ ಈವರೆಗೆ ಪದವಿಯವರೆಗೆ ಓದಲಿಲ್ಲ, ಆದರೆ ನಿಮಗೆ ಆ ಅವಕಾಶ ಇರುವಾಗ ನೀವು ಅದನ್ನು ದಾಟಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಮೊದಲೇ ಹೊಂದಿಸಿಕೊಂಡಿದ್ದ ಆ ಸಂಸ್ಕೃತಿ, ಮನೋಭಾವ, ಸಂಪ್ರದಾಯ, ನೀವು ಬೆಳೆದ ರೀತಿ, ದೇವರು ನಿಮಗಾಗಿ ಇಟ್ಟ ಆ ಆಶೀರ್ವಾದವನ್ನು ಪಡೆಯಲು ಬಿಡುವುದಿಲ್ಲ. ಆದರೆ ನಿಮಗೆ ಸರಿಯಾಗಿಯೇ ಕಾಣುತ್ತದೆ. ನೀವು ಬಡತನದ ಆ ಆರಾಮಕ್ಕೆ, ಯಾವಾಗಲೂ ಆ ಖಿನ್ನತೆಗೆ, ಅಲ್ಪತನಕ್ಕೆ ಹೋಗಲು ಇಚ್ಛಿಸುತ್ತೀರಿ. ಮತ್ತು ಪರವಾಗಿಲ್ಲ, ಇದು ನಮ್ಮ ವಂಶಾವಳಿಯಿಂದ ನಡೆದು ಬಂದದ್ದು. ಮತ್ತು ನೀವು ದೇವರಲ್ಲಿ ಆನಂದ ಪಡಲು ಪ್ರಾರಂಭಿಸುವಾಗ, ಓ ಇದು ನಾನಲ್ಲ. ಹೌದು, ಸ್ವಾಭಾವಿಕವಾಗಿ ಮೊದಲೇ ಹೊಂದಿಸಿಕೊಂಡಿದ್ದ ಆ ಸ್ಥಿತಿಗೆ ನಿಮ್ಮನ್ನು ಎಳೆದು ತರುತ್ತದೆ. ಹೌದು, ಹಾಗೆ ಅದೇ ಆರಾಮವಾದ ಸಮಚಿತ್ತದಿಂದ ಮೊದಲನೇ ಸ್ಥಿತಿಗೆ ತಿರುಗುತ್ತೀರಿ. ಯೆಹೋವನ ಸುವಾರ್ತೆ ಅಧ್ಯಾಯ 5ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬೆತ್ಸೈದಾ ಎಂಬ ಕೊಳದ ಬಳಿ 38 ವರ್ಷದಿಂದ ಒಬ್ಬ ಮನುಷ್ಯನು ಕುಳಿತುಕೊಂಡಿದ್ದ. ದೇವರ ವಾಕ್ಯ ಹೇಳುತ್ತದೆ, ವರ್ಷಕ್ಕೊಮ್ಮೆ ದೇವದೂತನು ಬಂದು ಆ ಕೊಳದ ನೀರನ್ನು ಉಕ್ಕಿಸುತ್ತಿದ್ದನು. ಆವಾಗ ಯಾರು ಮೊದಲು ಆ ಕೊಳದೊಳಗೆ ಇಳಿಯುತ್ತಾನೆ ಅವನು ಗುಣ ಹೊಂದುತ್ತಾನೆ. ಅದು ಆ ಜನರ ಉಪಯೋಗಿಸುವ ದೈವಿಕ ಸಂಪ್ರದಾಯವಾಗಿತ್ತು. ಅವರು ಅಲ್ಲಿ ಸಾಲಾಗಿ ನಿಲ್ಲುತ್ತಿದ್ದರು. ಅನೇಕ ಜನರು ಅಲ್ಲಿ ಕಾಯಬೇಕಿತ್ತು. ದೇವದೂತನು ಬಂದು ಆ ನೀರನ್ನು ಉಕ್ಕಿಸುವಾಗ ಯಾರು ಮೊದಲು ಇಳಿಯುತ್ತಾರೆ ಅವರು ಗುಣ ಹೊಂದುತ್ತಿದ್ದರು. ಆಮೇನ್. ಅವರ ಸಂಸ್ಕೃತಿ ಅಲ್ಲಿಗೆ ಸೀಮಿತವಾಗಿತ್ತು. ಅಂತಹ ವಾತಾವರಣದಲ್ಲಿ ಯೇಸು ಬಂದು ನಿಲ್ಲುತ್ತಾರೆ ಮತ್ತು ಆ ಮನುಷ್ಯನಲ್ಲಿ ಕೇಳುತ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ಅವನು ಹೇಳುವುದು ತುಂಬ ಆಸಕ್ತಿದಾಯಕವಾಗಿದೆ. ಸ್ವಾಮಿ,
ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆಂದನು. ಅವನು ತನಗಾಗಿ ತಾನೇ ನಿರ್ಮಿಸಿದ ಆ ದುಃಖಭರಿತ ಕಥೆಯಲ್ಲಿ ಸಂತೋಷಪಡುತ್ತಾನೆ. ಆದರೆ ಯೇಸು ಅವನ ಬಳಿಯಲ್ಲಿ ನಿಂತು ಕೇಳುತ್ತಾರೆ, ನಿನಗೆ ಸ್ವಸ್ಥವಾಗಲು ಮನಸ್ಸುಂಟೋ? ಹೌದು ಅಥವಾ ಇಲ್ಲ? ಅದನ್ನು ಅವನು ಹೇಳುವುದಿಲ್ಲ. ಯಾವಾಗ ನಾವು ಆ ಅದ್ಭುತವನ್ನು ಸ್ವೀಕರಿಸುವ ಸಮಯ ಬಂದಾಗ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಯಾರಿರುವುದಿಲ್ಲ. ಯಾಕೆಂದರೆ ದುಃಖಭರಿತ ಕಥೆಗಳಲ್ಲಿ ನಾವು ಆರಾಮವಾಗಿರುತ್ತೇವೆ. ನನಗೆ ಯಾರೂ ಇಲ್ಲ, ನಾನು ಹೀಗೇನೆ, 38 ವರ್ಷದಿಂದ ನಾನು ಕಷ್ಟಪಡುತ್ತೇನೆ. ನಿಮಗೆ ಸ್ವಸ್ಥ ಹೊಂದಲು ಬೇಕೋ? ಯೇಸು ಇಲ್ಲಿದ್ದಾನೆ. ನಿಮ್ಮಲ್ಲಿರುವ ಆ ಮೊದಲೇ ಹೊಂದಿಸಿಕೊಂಡಿರುವ ಆ ಮನಸ್ಥಿತಿಯನ್ನು ಮರುಹೊಂದಿಸಲು. ಆಮೇನ್. ದೇವರು ಅಲ್ಲಿ ಮರುಹೊಂದಿಸುವ ಗೊಂಡಿಯನ್ನು ಇಡುತ್ತಾರೆ. ದೇವದೂತನು ಬಂದು ನೀರನ್ನು ಉಕ್ಕಿಸುವ ಕಾಲವು ಮುಗಿಯಿತು. ಆದರೆ ಈಗ ಮೇಲೇಳಿ ಗುಣ ಹೊಂದಿ ನಿಮ್ಮ ದಾರಿಯಲ್ಲಿ ಹೋಗುವ ಕಾಲ. ಆಮೇನ್. ಹೌದು, ಈಗ ಮೇಲೇಳಿ ಗುಣ ಹೊಂದಿ ನಿಮ್ಮ ದಾರಿಯಲ್ಲಿ ಹೋಗುವ ಕಾಲ. ಪ್ರತಿದಿನ ನಿಮಗೆ ಆಯ್ಕೆ ಉಂಟು. ನಿಮ್ಮಲ್ಲಿದ್ದ ಮೊದಲೇ ಹೊಂದಿಸಿಕೊಂಡಿದ್ದ ಮನಸ್ಥಿತಿ, ನಾನು ಹೀಗೆ, ನಾನಿರುವುದೇ ಹೀಗೆ, ನಾನು ಸಾರ್ವಜನಿಕವಾಗಿ ಅಥವಾ ಸಾರ್ವಜನಿಕರಲ್ಲಿ ಸುಲಭವಾಗಿ ಬೆರೆಯುವುದಿಲ್ಲ, ಆ ರೀತಿಯ ಜನ ನಾನು. ನಿಮಗಾಗಿಯೇ ನೀವು ಸೃಷ್ಟಿಸಿದ ಆ ವಾತಾವರಣದಿಂದ ಹೊರಗೆ ಬನ್ನಿರಿ. ದೇವರು ಹೇಳುತ್ತಾರೆ, ಹೊರಗೆ ಬನ್ನಿರಿ, ದೇವರ ವಾಕ್ಯವನ್ನು ಪ್ರಚಾರಪಡಿಸಿರಿ. ಆಮೇನ್. ಪ್ರತಿ ಸಲ ಮೊದಲೇ ಹೊಂದಿಸಿಕೊಂಡಿದ್ದ ಆ ಮನಸ್ಥಿತಿಯು ನಿಮ್ಮನ್ನು ಹಿಂದಕ್ಕೆ ಎಳೆಯುವಾಗ ದೇವರ ವಾಕ್ಯದ ಬಲದಿಂದ ಮರುಹೊಂದಿಸಿದ ಗೊಂಡಿಯನ್ನು ಒತ್ತಿರಿ. ಹೌದು, ದೇವರ ವಾಕ್ಯದ ಬಲದಿಂದ ಮರುಹೊಂದಿಸಿದ ಗೊಂಡಿಯನ್ನು ಒತ್ತಿರಿ ಮತ್ತು ದೇವರ ಸಭೆಯು ಹಾರುವುದನ್ನು ಕಾಣಿರಿ. ಗರುಡನ ರೆಕ್ಕೆಯ ಜೊತೆ ನೀವು ಹಾರುವಿರಿ. ಹಾಲೆಲೂಯ. ಆಮೇನ್. ದೇವರಿಗೆ ಹೇಳಿರಿ, ನಿಮ್ಮ ವಾಕ್ಯವು ನನ್ನ ಜೀವವಾಗಿದೆ. ನನ್ನ ಹೃದಯವು ನಿಮ್ಮ ವಾಕ್ಯಗೋಸ್ಕರ ಜೀವಂತವಾಗಲಿ. ಯೇಸುವಿನ ನಾಮದಲ್ಲಿ. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಹೋದವರ ನಾವು ತುಂಬ ಶಕ್ತಿಯುತವಾದ ದೇವರ ವಾಕ್ಯವನ್ನು ಕೇಳಿದೆವು. ಕೊಡುವ ಪ್ರತಿಯೊಂದಕ್ಕೂ ಇದೊಂದು ತಳಹದಿ. ಪಾಸ್ಟರ್ ದೇವರ ಮನುಷ್ಯ ಮತ್ತು ಅವನ ಹೃದಯ ನಮ್ಮಿಂದ ಏನನ್ನು ಆಶಿಸ್ತಾನೆಂದು ವಿವರಿಸಿದರು. ಅವನು ನೋಡುತ್ತಾನೆ ನಾವು ದೇವರ ಬಳಿ ಬರುವಾಗ ಏನನ್ನು ನೀಡುತ್ತೇವೆ ಎಂದು. ಆಮೇನ್. ನಾವೊಂದು ಸಾಮ್ರಾಜ್ಯದಲ್ಲಿ ಬದುಕುತ್ತೇವೆ. ಆದುದರಿಂದ ದೇವಾದಿದೇವನು ರಾಜಾದಿರಾಜನನ್ನು ಅರಿತಿರಬೇಕು. ಆತನಾರೆಂದು ನಾವು ತಿಳಿದಿರಬೇಕು. ಆತನ ಸ್ವಭಾವವನ್ನು, ಆತನಿಗೆ ಇಷ್ಟವಾಗುವುದನ್ನು ಮತ್ತು ಇಷ್ಟ ಇಲ್ಲದವುದನ್ನು. ನಾವು ಯಾರಿಗಾದರೂ ಉಡುಗೊರೆಯನ್ನು ಕೊಡಬೇಕಾದರೆ ಅದು ಒಂದು ಶರ್ಟ್ ಎಂದು ಭಾವಿಸುವ. ನೀವು ಅವನ ಶರ್ಟಿನ ಸೈಜ್ ಎಷ್ಟೆಂದು ತಿಳಿದುಕೊಳ್ಳುವುದಿಲ್ಲವೇ? ಅವನ ಶರ್ಟ್ ಸೈಜ್ 40 ಆದರೆ ನೀವು ಅವನಿಗೆ 44 ಸೈಜ್ ಅಥವಾ 38 ಸೈಜ್ ಇದು ಕೊಟ್ಟು ಏನೂ ಪ್ರಯೋಜನವಿಲ್ಲ. ಆ ವ್ಯಕ್ತಿಯು ಅದನ್ನು ಉಪಯೋಗಿಸುವುದಿಲ್ಲ. ಸರಿಯಲ್ಲವೇ? ಅದೇ ರೀತಿ ನಾವು ದೇವರ ಪ್ರಸನ್ನತೆಗೆ ಬರುವಾಗ ನಾವು ತಿಳಿದುಕೊಳ್ಳಬೇಕು. ಆತನನ್ನು ಆರಾಧಿಸುವಾಗ ಆತನಿಗೆ
ಉಪಕಾರ ಸ್ತುತಿಯನ್ನು ಮಾಡುವಾಗ, ನಮ್ಮ ಕಾಣಿಕೆಗಳನ್ನು ಸಮರ್ಪಿಸುವಾಗ, ನಮ್ಮ ದಶಮಾಂಶವನ್ನು ನೀಡುವಾಗ ದೇವರ ವಾಕ್ಯವು ಬಹಿರಂಗಪಡಿಸುತ್ತದೆ ದೇವರು ಏನನ್ನು ಆಶಿಸುತ್ತಾರೆಂದು. ಆಮೇನ್. ಅದನ್ನೇ ಹೋದ ವಾರ ನಾವು ಕೇಳಿದ್ದು. ಹೌದು, ಅದೊಂದು ತಳಹದಿಯ ಹಾಗೆ. ಹಾಲೆಲೂಯ. ನೀವು ಕೊಡುವುದೆಲ್ಲವೂ ಅದನ್ನು ಆಧರಿಸಿಕೊಂಡಿದೆ. ನೀವು ಆ ತಳಹದಿಯಲ್ಲಿ ನಿಂತು ನಿಮ್ಮದೆಲ್ಲವನ್ನೂ ನೀಡಬೇಕು. ಹಾಲೆಲೂಯ. ಕೀರ್ತನೆ 50 ವಾಕ್ಯ 7ರಿಂದ 14 ನಾವು ಕೇಳಿದೆವು. ಪ್ರತಿಯೊಂದು ಗುಡ್ಡ ಪರ್ವತಗಳಲ್ಲಿರುವ ಸಾವಿರಾರು ಪಶುಗಳು ಆತನವು, ಚಿನ್ನ ಬೆಳ್ಳಿ ಆತನವು. ನೀವು ದೇವಾದಿದೇವನು, ರಾಜಾದಿರಾಜನು, ಸೃಷ್ಟಿಕರ್ತನೂ ಆದ ದೇವರ ಬಳಿಗೆ ಬರುವಾಗ ನಿಮಗೆ ತಿಳಿದಿರಬೇಕು, ಪ್ರತಿಯೊಂದು ಅಣು ಪರಮಾಣು ಆತನದೆಂದು. ಪ್ರತಿಯೊಂದು ಸೃಷ್ಟಿಸಿದ್ದು ಈ ವಸ್ತುವನ್ನು ನಾವು ಹೇಳುತ್ತೇವೆ ಮನುಷ್ಯನು ಸೃಷ್ಟಿಸಿದನೆಂದು. ಆದರೆ ಅದಕ್ಕೆ ಬೇಕಾದ ಅಣು ಪರಮಾಣುಗಳು ಅವತ್ತನಿಗೆ ಎಲ್ಲಿಂದ ಸಿಕ್ಕವು? ಮನುಷ್ಯನು ತಾನು ಸೃಷ್ಟಿಸಿದನೆಂದು ಬಡಾಯಿ ಕೊಚ್ಚಿಕೊಳ್ಳುವ ಆವಿಷ್ಕಾರಗಳು, ಅನ್ವೇಷಣೆಗಳು ಅವುಗಳೆಲ್ಲವೂ ಆತನವೇ. ನಾವು ಕೊಚ್ಚಿಕೊಳ್ಳುವಂಥದ್ದೇನೂ ಇಲ್ಲ, ಅವುಗಳೆಲ್ಲವೂ ಆತನವೇ ಮತ್ತು ಆತನಿಗೆ ಸೇರಿದವುಗಳಾಗಿವೆ. ಆಮೇನ್. ವಾಕ್ಯ 14 ಹೇಳುತ್ತದೆ, ದೇವರಿಗೆ ಉಪಕಾರ ಸ್ತುತಿಯನ್ನು ಸಮರ್ಪಿಸಿರಿ. ಹಾಲೆಲೂಯ. ಅವುಗಳೆಲ್ಲವುಗಳಿಂದ ದೇವರು ಆಶಿಸುವುದು ಇದೊಂದನ್ನು ಮಾತ್ರ. ಹೌದು, ನಿಮ್ಮ ಹೃದಯದಿಂದ ಮಾಡುವ ಉಪಕಾರ ಸ್ತುತಿಯನ್ನು ದೇವರು ಆಶಿಸುತ್ತಾರೆ. ಯೆಶಾಯ ಅಧ್ಯಾಯ 29 ವಾಕ್ಯ 13 ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಆಮೇನ್. ದೇವರು ನಿಮ್ಮ ತುಟಿಗಳಿಂದ ಬರುವ ಸನ್ಮಾನವನ್ನು ಇಚ್ಛಿಸುವುದಿಲ್ಲ. ನಾವು ತಿಳಿದಿರಬೇಕು ಆತನು ಏನನ್ನು ಎದುರು ನೋಡುತ್ತಾನೆಂದು. ಆತನಿಗೆ ನಮ್ಮ ಹೃದಯದ ಸೇವೆ ಬೇಕು. ಆಮೇನ್. ಹೌದು, ಹೃದಯದಿಂದ ತುಂಬಿ ತುಳುಕಿ ಬಾಯಿಂದ ಹೊರ ಹೊಮ್ಮಬೇಕು. ಆಮೇನ್. ಅದು ದೇವರಿಗೆ ಮೆಚ್ಚುಗೆ ಆಗುತ್ತದೆ. ಹಾಲೆಲೂಯ. ಕೀರ್ತನೆ 9 ವಾಕ್ಯ 1 ಹೇಳುತ್ತದೆ, ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಆಮೇನ್. ಆದುದರಿಂದ ನಾವು ದೇವರನ್ನು ಅರ್ಧ ಹೃದಯದಿಂದ, ವಿಭಜನೆಯ ಹೃದಯದಿಂದ ಅಥವಾ ಹೃದಯವೇ ಇಲ್ಲದೆ ನಾವು ದೇವರನ್ನು ಕೊಂಡಾಡಬಹುದು. ಆದರೆ ನೀವು ತಿಳಿದುಕೊಳ್ಳಬೇಕು, ಅರಸನಿಗೆ ಮೆಚ್ಚಿಗೆ ಆಗುವಂಥದ್ದೇನೆಂದು. ಹಾಲೆಲೂಯ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಪರನಾದ ದೇವರೇ, ನಾನು ನಿನ್ನಲ್ಲಿ ಸಂತೋಷಿಸಿ ಉತ್ಸಾಹಗೊಳ್ಳುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಹಾಲೆಲೂಯ. ಹಾಗೆಂದರೆ ಆರಾಧನೆಯು ನಡೆಯುವಾಗ ಆರಾಧನೆಯನ್ನು ನಡೆಸಿಕೊಂಡು ಹೋಗುವವರ ಸ್ವರ ಮಾತ್ರ ಕೇಳುವುದಲ್ಲ. ಆಮೇನ್. ಕೀರ್ತನೆಗಾರ ಹೇಳುತ್ತಾನೆ, ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಹಾಲೆಲೂಯ. ನಿಮ್ಮ ಹೃದಯವು ತುಂಬಿದ್ದರೆ ನಿಮ್ಮ ಬಾಯಿಂದ ಹೊರಹೊಮ್ಮುತ್ತದೆ. ಆದುದರಿಂದ
ಖಾಲಿ ಹೃದಯದಲ್ಲಿ ಬರಬೇಡಿರಿ. ನಾವು ದೇವರ ವಾಕ್ಯದ ಮುಖಾಂತರ ದೇವರ ತತ್ವವನ್ನು ತಿಳಿದುಕೊಂಡು ಬರಿಗೈಯಲ್ಲಿ ಬರಬೇಡಿರೆಂದು. ಹಾಲೆಲೂಯ. ಅದರ ಆಳವಾದ ಅರ್ಥವೇನೆಂದರೆ ಖಾಲಿ ಹೃದಯದಿಂದ ಬರಬೇಡಿರೆಂದು. ಬನ್ನಿ, ಏನಾದರೂ ದೇವರ ಬಗ್ಗೆ ಧ್ಯಾನಿಸುವ ವಿಷಯಗಳೊಂದಿಗೆ. ಯಾವಾಗ ದೇವರ ಪ್ರಸನ್ನತೆಗೆ ನೀವು ಬರುತ್ತೀರಿ, ನಿಮ್ಮ ಹೃದಯದಲ್ಲಿ ಏನಾದರೂ ಇರಬೇಕು. ಯೇಸುವೆ, ಧನ್ಯವಾದಗಳು. ಉಪಕಾರ ಸ್ತುತಿ ನಿನಗೆ. ಆಮೇನ್. ನಿಮ್ಮಲ್ಲಿ ಆತನಿಗೆ ಉಪಕಾರ ಸ್ತುತಿ ಮಾಡಲು ಯಾವುದೇ ಕಾರಣಗಳಿಲ್ಲವಾದರೂ, ಏಕೆಂದರೆ ನಿಮ್ಮ ಮನಸ್ಸಲ್ಲಿರುವ ಕುಂದುಕೊರತೆಗಳ ಬಗ್ಗೆ, ರೋಗಗಳ ಬಗ್ಗೆ, ಅನೇಕ ಚಿಂತನೆಗಳು, ದುಃಖಗಳು ನಿಮಗೆ ಉಪಕಾರ ಸ್ತುತಿಯನ್ನು ಮಾಡಲು ಆಗದಾಗ ಒಂದು ಕಡೆ ನಿಂತುಕೊಂಡು ಹೇಳಿ, ಹೌದು, ನನ್ನಲ್ಲಿ ಶ್ವಾಸವಿದೆ ದೇವರೇ, ಈ ಶ್ವಾಸಕ್ಕೋಸ್ಕರ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಹಾಲೆಲೂಯ. ಆಮೇನ್. ಕೀರ್ತನೆ 63 ವಾಕ್ಯ 3 ಮತ್ತು 4. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೇ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈಮುಗಿಯುವೆನು. ಆಮೇನ್. ಇಲ್ಲಿ ಕೀರ್ತನಾಗಾರನ ಕಲ್ಪನೆಯನ್ನು ನೋಡಿರಿ. ಮತ್ತು ನಾನು ಯೋಚಿಸುತ್ತೇನೆ, ನಾನು ಎಂದಾದರೂ ನನ್ನ ಪ್ರತಿಯೊಂದು ಶ್ವಾಸಕ್ಕೋಸ್ಕರ ದೇವರನ್ನು ಹರಸಿದ್ದೇನೆಯೇ? ಓ ದೇವರೇ, ಸಾಧ್ಯವೇ ಇಲ್ಲ. ನಾವು ಪ್ರತಿಯೊಬ್ಬರೂ ಸಾಲಗಾರರು. ಆತನ ವಿಸ್ಮಯಗಳ ಎದುರು ನಿಂತು ಹರಸಲು ಇಲ್ಲಿದ್ದ ನಿಮ್ಮಲ್ಲಿ ಯಾರಾದರೂ ಇವತ್ತಿನ ತಾರೀಕಿನವರೆಗೆ ನಿಮ್ಮಲ್ಲಿದ್ದ ಶ್ವಾಸಗೋಸ್ಕರ ಉಪಕಾರ ಸ್ತುತಿಯನ್ನು ಮಾಡಿದ್ದೀರಾ? ಇಲ್ಲವೇ? ನಾನು ಈ ಕೀರ್ತನೆ 63 1ರಿಂದ ವಾಕ್ಯ 8ರವರೆಗೆ ಇನ್ನೊಮ್ಮೆ ಓದುತ್ತೇನೆ. ದಾವೀದನು ಈ ಕೀರ್ತನೆಯನ್ನು ದೇವರಿಗೆ ಬರೆಯುವಾಗ ಅವನ ಜೀವನದಲ್ಲಿ ಯಾವ ಘಟನೆಗಳೂ ಜರುಗುತ್ತಿರಲಿಲ್ಲ. ಆತನ ಜೀವನದಲ್ಲಿ ಯಾವುದೇ ವಾಗ್ದಾನಗಳು ಸಂಪೂರ್ಣಗೊಂಡದ್ದನ್ನು ನೋಡುವುದಿಲ್ಲ. ಅದರ ಬದಲು ಅವನು ಯೆಹೂದದ ಮರುಭೂಮಿಯಲ್ಲಿದ್ದ. ಅದು ಈ ಕೀರ್ತನೆಯ ಪೀಠಿಕೆಯಾಗಿದೆ. ಅಲ್ಲಿ ಈ ಮನುಷ್ಯನು ದೇವರಿಗೆ ಈ ಹಾಡನ್ನು ಹಾಡುತ್ತಾನೆ. ದೇವರೇ, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಶರೀರವು ನಿನಗಾಗಿ ದಾಹಗೊಳ್ಳುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಕೈ ಹೆಸರೆತ್ತಿ ಮುಗಿಯುವೆನು. ನಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಇಲ್ಲಿ ದಾವೀದನು ಹೇಳುತ್ತಾನೆ, ಆದಿತ್ಯವಾರ ಮಾತ್ರವಲ್ಲ, ಪ್ರತಿದಿನ. ಹೌದು, ಅವನು ಮರುಭೂಮಿಯಲ್ಲಿದ್ದಾನೆ ಮತ್ತು ಹೇಳುತ್ತಾನೆ, ದಿನಾ ನಾನು ನಿನ್ನನ್ನು ಆರಾಧಿಸುತ್ತೇನೆ. ಆಮೇನ್. ನಾನು ಹಾಸಿಗೆ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿರುವೆಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನನ್ನ ಆತ್ಮವನ್ನು ನಿನ್ನ ಹೃದಯದ ಸಮೀಪದಲ್ಲಿಟ್ಟಿದ್ದೇನೆ. ಹೌದು, ನನ್ನ ಆತ್ಮವನ್ನು ನಿನ್ನ ಹೃದಯದ ಸಮೀಪದಲ್ಲಿಟ್ಟಿದ್ದೇನೆ. ಅವನ ಹೃದಯವು ಯಾವಾಗಲೂ ಜ್ವಾಲೆಯಿಂದ ಉರಿಯುತ್ತಾ ಇತ್ತು. ನಿಮ್ಮ ಆತ್ಮವನ್ನು ದೇವರ ಹೃದಯದ ಸಮೀಪ ಇಟ್ಟರೆ ನಿಮ್ಮ ಆತ್ಮವು ಉರಿಯುತ್ತಿರುತ್ತದೆ. ಹಾಲೆಲೂಯ.
ಪ್ರತಿಯೊಂದು ಋತುವಿನಲ್ಲಿಯೂ ಸಹ ನೀವು ಮರುಭೂಮಿಯಲ್ಲಿರಿ ಅಥವಾ ಅರಮನೆಯಲ್ಲಿರಿ. ಆಮೇನ್, ಹಾಲೆಲೂಯ. ದೇವರಿಗೆ ನಿಮ್ಮ ಹೃದಯವು ಅತಿ ಮುಖ್ಯವಾಗಿದೆ. ದೇವರಿಗೆ ನಿಮ್ಮ ನಿಷ್ಠಾವಂತ ಹೃದಯವು ಅತಿ ಮುಖ್ಯವಾಗಿದೆ. ಒಂದು ಸಾಮ್ರಾಜ್ಯದಲ್ಲಿ ರಾಜನು ನೋಡುವುದು ಜನರ ನಿಷ್ಠಾವಂತ ಹೃದಯಗಳನ್ನು. ಅದು ಶ್ರೇಷ್ಠ ಸಂಗತಿ ರಾಜನು ನೋಡುವುದು. ಯಾಕೆಂದರೆ ಒಂದು ಸಲ ಒಳ್ಳೆಯರಾಗಿರಬಹುದು ಮತ್ತು ನೀವು ಅವರಿಗೆ ಒಳ್ಳೆಯದನ್ನು ಮಾಡಿದರೆ ಅವರು ನಿಮಗೆ ಒಳ್ಳೆಯವರಾಗಿರುತ್ತಾರೆ. ಅದು ಮನುಷ್ಯನ ಸ್ವಭಾವ ಆಗಿದೆ. ರಾಜನು ನಿಮಗೆ ಒಳ್ಳೆಯದು ಮಾಡಿದರೆ ನೀವು ರಾಜನಿಗೆ ಒಳ್ಳೆಯವರು. ಸರಕಾರವು ನಿಮಗೆ ಒಳ್ಳೆಯದು ಮಾಡಿದರೆ ನೀವು ಸರಕಾರಕ್ಕೆ ಒಳ್ಳೆಯವರು. ಅದು ಮನುಷ್ಯನ ಸ್ವಭಾವ. ಆದರೆ ಈ ಸಾಮ್ರಾಜ್ಯದಲ್ಲಿ ದೇವರು ನಿಮ್ಮ ಹೃದಯವನ್ನು ಪರೀಕ್ಷಿಸುತ್ತಾರೆ, ನೀವು ಹೇಗಿದ್ದೀರೆಂದು. ಆತನು ನಿಮ್ಮ ಹೃದಯವನ್ನು ಹುಡುಕುತ್ತಾನೆ, ನೀವು ಹೇಗಿದ್ದೀರೆಂದು. ಅದು ಅಡವಿಯೇ ಆಗಲಿ ಅರಮನೆಯೇ ಆಗಲಿ. ಹಾಲೆಲೂಯ. ನಿಮ್ಮ ಹೃದಯವು ಮರುಭೂಮಿಯಲ್ಲಿ ನಿಷ್ಠಾವಂತರಾಗಿದ್ದರೆ ದೇವರು ನಿಮ್ಮನ್ನು ಮೆಚ್ಚುತ್ತಾರೆ. ಹಾಲೆಲೂಯ. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 25 ವಾಕ್ಯ 1 ಮತ್ತು 2. ಅಮಾಚ್ಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 21 ವರ್ಷ ಆಳಿದನು. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಈ ದೇವರ ವಾಕ್ಯವು ನನ್ನನ್ನು ತುಂಬ ಹೊತ್ತು ಧ್ಯಾನಿಸುವಂತೆ ಮಾಡಿತ್ತು. ಕೆಲವು ದಿನಗಳ ಹಿಂದೆ ಪವಿತ್ರಾತ್ಮನ ಬಲದಿಂದ ಮೇಲಿಂದ ಮೇಲೆ ಈ ವಾಕ್ಯದ ಬಗ್ಗೆ ಧ್ಯಾನಿಸಿದೆನು. ಹಾಲೆಲೂಯ. ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು. ಕಲ್ಪಿಸಿಕೊಳ್ಳಿ, 29 ವರ್ಷ ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು. ಆತನ ಸೇವೆಯಲ್ಲಿ ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು. ನಿಮ್ಮಿಂದ ಯೋಚಿಸಲು ಸಾಧ್ಯವೇ? ಎಲ್ಲವನ್ನು ದೇವರ ಚಿತ್ತಾನುಸಾರವಾಗಿ ನಡೆಸುವುದು, ಆದರೆ ನಿಷ್ಠಾವಂತನಲ್ಲದೆ ಯಥಾರ್ಥ ಚಿತ್ತನಾಗಿರದೆ ಅದು ಸಾಧ್ಯವೇ? ಹೌದು, ಅದು ಸಾಧ್ಯ. ಆದುದರಿಂದ ಅದನ್ನಿಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಆಮೇನ್. ಅದು ನಮ್ಮ ಹೃದಯವನ್ನು ಕತ್ತರಿಸುತ್ತದೆ. ದೇವರು ನಮ್ಮಲ್ಲಿ ತುಂಬ ಆಳವಾಗಿ ನೋಡುತ್ತಾರೆ. ನಾವು ಆತನ ಮುಂದೆ ಮಾಡುವ ಪ್ರತಿಯೊಂದು ಸರಿಯಾದ ಕಾರ್ಯಗಳಲ್ಲಿ. ಅದರ ಅರ್ಥವೇನೆಂದರೆ ನಮ್ಮ ಸರಿಯಾದ ಕಾರ್ಯಗಳಿಗಿಂತ ತುಂಬ ಆಳವಾಗಿ ದೇವರು ನಮ್ಮನ್ನು ಪರಿಶೀಲಿಸುತ್ತಾರೆ. ಒಂದು ನಿಷ್ಠಾವಂತ ಹೃದಯಕ್ಕಾಗಿ. ಹಾಲೆಲೂಯ. ದೇವರೇ, ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಾಗೂ ದೇವರು ಈ ರಾಜನ ಬಗ್ಗೆ ವಿಮರ್ಶೆಗಳನ್ನು 29 ವರ್ಷದ ನಂತರ ನೀಡುತ್ತಾರೆ. ಅವನ ಆಳ್ವಿಕೆಯ ನಡುವೆ ಅಲ್ಲ. ಹೌದು, ನಂತರ ಆತನ ಹೃದಯವು ಪ್ರಕಟಗೊಂಡಿತು. ಆತನು ಹೇಳಿದನು, ಈ ರಾಜನು ತನ್ನ 29 ವರ್ಷದ ಆಳ್ವಿಕೆಯಲ್ಲಿ ಮನುಷ್ಯನ ಎದುರಲ್ಲಿ ಅಲ್ಲ, ದೇವರ ಎದುರಲ್ಲಿ ದೇವರ ಚಿತ್ತಾನುಸಾರವಾಗಿ ನಡೆದನು. ದೇವರ ಎದುರಲ್ಲಿ ಎಲ್ಲವೂ ಒಳ್ಳೆಯದಾಗಿಯೇ ಮಾಡಿದನು, ಆದರೆ ಒಂದು ನಿಷ್ಠಾವಂತ ಹೃದಯದಿಂದಲ್ಲ. ಆದುದರಿಂದ ನಾವು ದೇವರಲ್ಲಿ ಕೇಳಬೇಕು, ನೀವು ನನ್ನಿಂದ ಏನನ್ನು ಎದುರು ನೋಡುತ್ತೀರಿ? ನನ್ನ ಹೃದಯವು ನಿಷ್ಠಾವಂತವಾಗಿರಲು, ಯಥಾರ್ಥ ಚಿತ್ತವಾಗಿರಲು ನೀವು ಏನನ್ನು ಎದುರು ನೋಡುತ್ತೀರಿ? ನನ್ನ ಜೀವನದ ಕೊನೆಯ ದಿನಗಳಲ್ಲಿ ಇಂಥ ವಿಮರ್ಶೆಯನ್ನು ನಾನು ದೇವರಿಂದ ಆಶಿಸುವುದಿಲ್ಲ. ಸಹೋದರ
ಸಹೋದರಿ, ನಿನ್ನ ಜೀವನದಲ್ಲಿ ಎಲ್ಲವನ್ನು ನನ್ನ ಚಿತ್ತಾನುಸಾರವಾಗಿ ಮಾಡಿದಿ, ಆದರೆ ನಿಷ್ಠಾವಂತನಾಗಿರಲಿಲ್ಲ. ಅಂತಹ ಮಾತನ್ನು ಕೇಳಲು ಆಶಿಸುತ್ತೀರಾ? ಅಥವಾ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪುಗಳನ್ನು ಮಾಡಿದಿ, ಪ್ರಮಾದಗಳನ್ನು ಮಾಡಿದಿ ನನ್ನ ಎದುರಲ್ಲಿ. ಆದರೆ ನಿನ್ನನ್ನೇ ತಗ್ಗಿಸಿ ನನ್ನ ಸಮ್ಮುಖಕ್ಕೆ ಬಂದು, ದೇವರೇ ನನ್ನನ್ನು ಕ್ಷಮಿಸಿ, ದೇವರೇ ನಿಮ್ಮ ಮಾರ್ಗವನ್ನು ನಾನು ಬಲ್ಲೆನು, ಪುನಃ ಒಮ್ಮೆ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತೇನೆ, ನನ್ನ ಹೃದಯವನ್ನು ಶಾಶ್ವತವಾಗಿ ನಿಮ್ಮ ಬಳಿಗೆ ತರುತ್ತೇನೆ ಎಂದು ಹೇಳಿ. ಆಮೇನ್. ಹಾಲೆಲೂಯ. ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 29 ವಾಕ್ಯ 9ರಲ್ಲಿ ಹೇಳುತ್ತದೆ, ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವ ಇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ನೀಡಿದ್ದನ್ನು ನೋಡಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು. ರಾಜಾದಿರಾಜನು ಸಂತೋಷಪಡುತ್ತಾನೆ. ನಾವು ಸಮರ್ಪಿಸುವ ಎಲ್ಲದರಲ್ಲಿಯೂ ನಾವು ನೀಡುವುದನ್ನು ನಮ್ಮ ಪೂರ್ಣ ಹೃದಯದಿಂದ ನಿಷ್ಠಾವಂತರಾಗಿ ಮಾಡುವಾಗ. ಆಮೇನ್. ನಾನು ಹೇಳುತ್ತೇನೆ, ನಿಮ್ಮಲ್ಲಿ ನಿಷ್ಠಾವಂತ ಹೃದಯವಿದ್ದರೆ ದೇವರ ಸಾಮ್ರಾಜ್ಯಕ್ಕೋಸ್ಕರ ನೀವು ಯಾವಾಗಲೂ ಸಿದ್ಧರಾಗಿರುತ್ತೀರಿ. ದೇವರ ಸಾಮ್ರಾಜ್ಯಕ್ಕೆ ಏನನ್ನಾದರೂ ಮಾಡಲು. ಆಮೇನ್. ಆ ರೀತಿ ನಿಮ್ಮ ಹೃದಯವನ್ನು ದೇವರ ಕಾರ್ಯಕ್ಕೋಸ್ಕರ ಒಂದು ನಿಷ್ಠಾವಂತ ಹೃದಯದಿಂದ ಸಿದ್ಧಗೊಳಿಸಿಡಬಹುದು. ಹಾಗೂ ಯೇಸು ಸಹ ತನಗೋಸ್ಕರ ಸಿದ್ಧವಾಗಿದ್ದ ಮೊದಲಗಿತ್ತಿಗೋಸ್ಕರ ಬರುತ್ತಾನೆ. ಆಮೇನ್. ಹಾಲೆಲೂಯ. ನಿಮ್ಮಲ್ಲಿ ನಿಷ್ಠಾವಂತ ಹೃದಯವಿದ್ದರೆ ನಿಮ್ಮ ಮನಸ್ಸು ಸಿದ್ಧವಾಗಿರುತ್ತದೆ. ಈ ದಿನ ಈ ಸಮಯಕ್ಕೆ ಎಂದು ನಿಮ್ಮ ಹೃದಯಕ್ಕೆ ತಿಳಿಸಿ, ರಾಜಾದಿರಾಜನ ಕಾರ್ಯಕ್ಕೆ ನೀವು ನಿಷ್ಠರಾಗಿದ್ದರೆ ನಿಮ್ಮ ಲೌಕಿಕ ಎಲ್ಲ ಕಾರ್ಯಗಳನ್ನು ತಿರಸ್ಕರಿಸಿ ದೇವರ ರಾಜ್ಯದ ಕಾರ್ಯಕ್ಕೆ ಸಿದ್ಧರಾಗುತ್ತೀರಿ. ಆಮೇನ್. ಹೌದು, ದೇವರ ರಾಜ್ಯದ ಕಾರ್ಯಕ್ಕೆ ಸಿದ್ಧರಾಗಿರುತ್ತೀರಿ. ಯಾಕೆಂದರೆ ನಿಮ್ಮ ಹೃದಯವು ದೇವರಿಗೆ ನಿಷ್ಠೆಯಿಂದ ಇದೆ. ಲೌಕಿಕ ಕಾರ್ಯಗಳಿಗೆ ನಿಮ್ಮಲ್ಲಿ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ನೀವು ನಿಷ್ಠರಾಗಿದ್ದರೆ ನೀವು ಯಾವಾಗಲೂ ಸಿದ್ಧರಾಗಿರುತ್ತೀರಿ. ನಿಮ್ಮ ಮನಸ್ಸು ಸಿದ್ಧವಾಗಿರುತ್ತದೆ. ಹಾಲೆಲೂಯ. ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 28 ವಾಕ್ಯ 9. ಇದು ತುಂಬ ಶಕ್ತಿಯುತವಾದ ವಾಕ್ಯವಾಗಿದೆ. ದಾವೀದನು ಸೊಲೊಮೋನನಿಗೆ ಹೇಳುತ್ತಾನೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಕಡೆಗಣಿಸರೆ ಆತನು ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಆಮೇನ್. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಮೊದಲು ನಿಮ್ಮ ತಂದೆಯ ದೇವರನ್ನು ತಿಳಿದುಕೊಳ್ಳಿರಿ. ನಿಮ್ಮ ವಂಶಾವಳಿಯನ್ನು ಅರಿತುಕೊಳ್ಳಬೇಕು. ನಿಮ್ಮ ತಂದೆಯ ದೇವರನ್ನು ಅರಿತುಕೊಳ್ಳಬೇಕು. ಹೌದು, ಮೊದಲು ನೀವು ಆತನನ್ನು ಅರಿತುಕೊಳ್ಳಬೇಕು. ನಂತರ ಅವನು ಹೇಳುತ್ತಾನೆ, ಮೊದಲು ದೇವರನ್ನು ಅರಿತುಕೊಳ್ಳುವುದು, ನಂತರ ಆತನ ಸೇವೆ ಮಾಡುವುದು. ಆತನನ್ನು ಅರಿಯದೆ ನೀವು ಆತನ ಸೇವೆ ಮಾಡಲು ಸಾಧ್ಯವಿಲ್ಲ. ಆತನನ್ನು ತಿಳಿಯದಿದ್ದರೆ ಏನೆಂದು ಸೇವೆ ಮಾಡುತ್ತೀರಿ? ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು. ಈ ರೀತಿಯ ಮಾರ್ಗವನ್ನು ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ದೇವರ ಸೇವೆಯನ್ನು ಮಾಡಲು
ನಿಗದಿಪಡಿಸುತ್ತಾನೆ. ದೇವರ ಸೇವೆ ಮಾಡಲು ನಿಮಗೆ ಈ 2 ವಿಷಯಗಳು ತುಂಬ ಅಗತ್ಯವಾಗಿವೆ. ಒಂದು, ನಿಷ್ಠಾವಂತ ಪೂರ್ಣ ಹೃದಯ, ಹಾಗೂ ಎರಡನೆಯದು ಸಿದ್ಧವಾದ ಮನಸ್ಸು. ಅವನು ಹೇಳುತ್ತಾನೆ, ಈ ಒಂದೇ ಮಾರ್ಗದ ಮುಖಾಂತರ ನಿನ್ನ ಸೇವೆಯನ್ನು ಸ್ವೀಕರಿಸಲಾಗುವುದು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ನಿಮ್ಮ ಉದ್ದೇಶವೇನು? ದೇವರು ಅದನ್ನು ಪರೀಕ್ಷಿಸುತ್ತಾನೆ ಮತ್ತು ಹುಡುಕುತ್ತಾನೆ. ಕೀರ್ತನೆ 139 ವಾಕ್ಯ 23 ಮತ್ತು 24. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ. ನನ್ನನ್ನು ಪರೀಕ್ಷಿಸು ಮಾತ್ರವಲ್ಲ, ನನ್ನನ್ನು ಶೋಧಿಸು. ದೇವರಿಗೆ ಸ್ವಾತಂತ್ರ್ಯವನ್ನು ನೀಡುವುದು ಶೋಧಿಸಿ ಪರೀಕ್ಷಿಸಲು. ಆಮೆನ್. ನನ್ನಲ್ಲಿ ಕೇಡಿನ ಮಾರ್ಗ ಇರುತ್ತದೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಆಮೆನ್. ಎಲ್ಲ ತನಿಖೆಗಳಾದ ಮೇಲೆ ನನಗೆ ನಿಜವಾಗಿ ತಿಳಿದಿದೆ, ಕೊನೆಗೂ ನಮ್ಮ ಹೆಜ್ಜೆಗಳು ಸನಾತನ ಮಾರ್ಗದಲ್ಲಿ ನಡೆಯುವು. ಸರಿಯಲ್ಲವೇ? ಯಾಕೆಂದರೆ ಮಾರ್ಗವು ಬೇರೆಯದೇ ಆಗಿರಬಹುದು. ಆದುದರಿಂದ ಅವನು ಈ ರೀತಿ ಕೀರ್ತನೆಯನ್ನು ಕೊನೆಗೊಳಿಸುತ್ತಾನೆ, ದೇವರೇ, ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. ಆಮೆನ್. ಯೇಸುವೇ ಸ್ತೋತ್ರ. ವಂದನೆಗಳು. ದಾವೀದನು ಅನೇಕ ಪ್ರಮಾದಗಳನ್ನು ಮಾಡಿದನು, ನಮಗೆ ತಿಳಿದಿದೆ. 2ನೇ ಸಾಮ್ಯುಯೇಲನ ಕೊನೆಯ ಅಧ್ಯಾಯದಲ್ಲಿ ಅವನು ತನ್ನ ರಾಜ್ಯದ ಜನಗಣತಿಯನ್ನು ಮಾಡುತ್ತಾನೆ. ಆದರೆ ಕೆಲವು ಸಮಯದ ನಂತರ ಪ್ರವಾದಿ ಬಂದು ಅವನಿಗೆ ಹೇಳುವುದಿಲ್ಲ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಅವನ ಹೃದಯವು ಅವನನ್ನು ಖಂಡಿಸುತ್ತದೆ. ಅಯ್ಯೋ, ನಾನು ಹಾಗೆ ಮಾಡಬಾರದಾಗಿತ್ತು, ಆದರೆ ಸಮಯವು ಮೀರಿತು, ಮಾಡಿ ಆಗಿದೆ. ಅನೇಕ ಸಲ ನಾವು ಮಾಡಿದ ಕಾರ್ಯಗಳ ವಿಮರ್ಶೆಯು ದೇವರಿಂದ ಬರುವುದು, ನಾವು ಆ ಕಾರ್ಯಗಳನ್ನು ಮಾಡಿದ ಮೇಲೆ. ಆಮೆನ್. ಆದರೆ ನಿಷ್ಠಾವಂತ ಹೃದಯವು ತಪ್ಪು ಮಾಡಿದ ಮೇಲೂ ಹೇಳುವುದಿಲ್ಲ, ನಾನು ಮಾಡಿದ್ದು ಸರಿಯೆಂದು. ಅದು ಹೇಳುತ್ತದೆ, ದೇವರೇ, ನಾನೆಲ್ಲಿದ್ದೇನೆ. ಹೌದು, ಅದು ಹೇಳುತ್ತದೆ, ದೇವರೇ, ನಾನೆಲ್ಲಿದ್ದೇನೆ, ನಿನ್ನ ಕೈಗೆ ಬೀಳುವಂತೆ ಮಾಡು. ದಾವೀದನು ಸೊಲೊಮೋನನಿಗೆ ಹೇಳುತ್ತಾನೆ, ನೀನು ಒಬ್ಬ ಅರಸನಾಗಿ ಆಳ್ವಿಕೆ ಮಾಡುತ್ತಿ, ಆದರೆ ನೀನು ರಾಜಾದಿರಾಜನ ಕೈಗಳಿಗೆ ಇದ್ದಿ. ನೀನು ಹೇಗೆ ಬೇರೆಯವರಿಂದ ನಿಷ್ಠೆಯನ್ನು ಬಯಸುತ್ತಿ, ಅದೇ ರೀತಿ ನೀನು ಆತನಿಗೆ ನಿಷ್ಠಾವಂತನಾಗಿರಬೇಕು. ಅಧ್ಯಾಯದ ಕೊನೆಗೆ ಅವನು ಪ್ರಾರ್ಥಿಸುತ್ತಾನೆ ಮತ್ತು ಹೇಳುತ್ತಾನೆ, ದೇವರೇ, ನನ್ನ ಮಗ ಸೊಲೊಮೋನನಿಗೆ ಒಂದು ನಿಷ್ಠಾವಂತ ಹೃದಯವನ್ನು ದಯಪಾಲಿಸು. ಜನರಿಗೆ ನಿನ್ನಲ್ಲಿ ದೃಷ್ಟಿಸುವ ಹೃದಯವನ್ನು ನೀಡು. ಆಮೆನ್. ಯಾವಾಗಲೂ ನೆನಪಿಟ್ಟುಕೊಳ್ಳಿ, ದೇವರಿಗೆ ನಮ್ಮನ್ನು ಪರೀಕ್ಷಿಸುವ ಹಕ್ಕಿದೆ. ನಮ್ಮನ್ನು ತನಿಖೆಗೆ ಒಳಪಡಿಸಿರಿ, ಶೋಧಿಸಿರಿ, ಮನುಷ್ಯರ ಮುಖಾಂತರ, ಪರಿಸ್ಥಿತಿಗಳ ಮುಖಾಂತರ. ಆತನು ನಮ್ಮನ್ನು ಶೋಧಿಸಿ ಪರೀಕ್ಷಿಸುತ್ತಾನೆ. ಹಾಲೆಲೂಯ. ನಮ್ಮಿಂದ ಹೊರಹೊಮ್ಮುವುದು ಮತ್ತು ಆತನ ಬಯಸುವುದು ನಿಜವಾಗಿರಬೇಕು. ಹಾಲೆಲೂಯ. ದೇವರೇ ಸ್ತೋತ್ರ. ನಾವು ಹೃದಯಗಳನ್ನು ಹೊಸತಾಗಿ ನಿಮಗೆ ಸಮರ್ಪಿಸುತ್ತೇವೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿಮಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ
ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕರೆಂದು ಸ್ವೀಕರಿಸುತ್ತೇನೆ. ಆಮೆನ್. Every life in this place, we bring them under your blood and lordship, Lord. We thank you for your blood that speaks over them, Lord. A better word, Lord. We thank you for your blood that cleanses them, Lord. Oh, let your blood continue to speak over every life in this place, cancelling every claims that the enemy has over their lives, Lord. Every life we bring under your blood and lordship, Lord. Jesus, continue to draw every heart closer to you. May their hearts, their minds and their understanding be open, Lord, to your word, Lord, to the knowledge of you, Lord, to your truth, Lord. Holy Spirit, continue to minister to every life in this place. Visit them with your presence, Lord, with your glory, Lord. Into your hands we entrust every life. Bless them and keep them, Lord. Guard their hearts and their life. Protect them and keep them as the apple of your eye. Hide them in the shadow of your wings, Lord. Let your peace rule over their hearts and their lives. In Jesus' name, fill them with joy and gladness. May them rejoice in you. Amen. Shalom. Amen. God bless you.